ಜಸ್ಟಿಸ್ ಫಾರ್ ಧನ್ರಾಜ್. ವ್ಯಕ್ತಿತ್ವಕ್ಕೆ ಬೆಲೆ ಇಲ್ದಂಗೆ ಆಯ್ತಲ್ಲ, ಕಂಪ್ಲೀಟ್ಲಿ ಅನ್ಫೇರ್ ಎಲಿಮಿನೇಷನ್. ಅಲ್ಲಿ ರೀಚ್ ಆಗಕ್ ಆಗ್ಲಿಲ್ಲ ಅನ್ನೋ ಒಂದು ಬೇಜಾರ್ ನಂಗೂ ಇದೆ. ಫೇರ್ ಚಾನ್ಸ್ ಯಾಕೆ ಕೊಟ್ಟಿಲ್ಲ? ಸೊ ಯಾರನ್ನೋ ಉಳಿಸುವ ಹುನ್ನಾರ ಇತ್ತ ಇದರಲ್ಲಿ. ಯಾರಾದ್ರೂ ಒಬ್ರು ವೀಕ್ ಅಂತ ಅನ್ಸಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಜಾಸ್ತಿ ಇತ್ತು. ಬಿಗ್ ಬಾಸ್ ಮೋಕ್ಷಿತಾ ಮತ್ತು ಧನ್ರಾಜ್ ಮದುವೆ ಮಾತುಕತೆ ನಿಮಗೆ ಆಲ್ರೆಡಿ ಪರಿಚಯ ಇದೆ, ಬಟ್ ಒಳಗಡೆ ಕಂಪ್ಲೀಟ್ಲಿ ನೀವು ಸ್ಟ್ರೇಂಜರ್ಸ್ ತರ ಇದ್ದಿದ್ದು. ಮಾತಾಡಕ್ಕೆ ಸಿಕ್ಕೇ ಇರ್ಲಿಲ್ಲ ಅವರು ಶೂಟಿಂಗ್ ಇತ್ತು. ನಾನು ನಮ್ಮ ಪಾಡಿಗೆ ರಜತ್ ಅವ್ರ ಜೊತೆಗೆ ಜಗಳ, ನಾವು ಯಾವಾಗಲೂ ಫೈಟ್ ಕೊಟ್ಟು ಆ ತರ ನೀವು ಕಳಿಸ್ಬೇಕು ಅಂತ. ನಿಮ್ಮ ಹೆಸರು ತಗೊಳ್ಬಹುದಿತ್ತಲ್ವಾ? ಅವ್ರು ಆಕ್ಚುಲಿ ಯಾಕೆ ತಗೊಂಡಿಲ್ಲ? ಅದ್ರ ಬಗ್ಗೆ ನಿಮಗೆ ಬೇಸರ ಇಲ್ವಾ? ಅದು ಫ್ರೆಂಡ್ಶಿಪ್ಗೆ ಮಾಡಿದ್ದು ಅನ್ನೋ ತರ ರೀಸನ್ ಬರ್ತಿತ್ತೇನೋ. ಇದೆಲ್ಲ ಏನು ಆಗದೆ ಇರ್ತಿದ್ರೆ ದೋಸ್ತ ನನ್ನ ಹೆಸರೇ ಸೆಲೆಕ್ಟ್ ಮಾಡ್ತಿದ್ದ. ಧನ್ರಾಜ್ ಅವರು ಸಿಕ್ಕಾಪಟ್ಟೆ ನಾಟಿ ಮನೆ ಒಳಗಡೆ. ನಿಮ್ ರೆಸಲ್ಯೂಷನ್ ಹೇಳ್ಕೊಂಡಿದ್ದೀರಾ ನಿಮ್ ವೈಫ್ ಹತ್ರ, ಅದ್ರ ಯಾವಾಗ ಕಾರ್ಯಗತ ಯಾವಾಗ ಮಾಡ್ತೀರಾ? ನೋಡೋದಕ್ಕೆ ಒಂದು ಖುಷಿ. ಈಗ 6 ಜನ ಇದ್ದಾರೆ, ಯಾರು ಟಾಪ್ 3 ಇರ್ತಾರೆ ನಿಮ್ ಪ್ರಕಾರ? ಯಾರು ಇರ್ಬೇಕು? ವಿನ್ ಆಗ್ಬೇಕು ಹನುಮಂತಣ್ಣ, ವಿನ್ ಆಗ್ತಾರೆ ಹನುಮಂತಣ್ಣ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಆಲ್ಮೋಸ್ಟ್ ಈಗ ಫಿನಾಲೆ ಹಂತಕ್ಕೆ ತಲುಪಿದೆ. ಫಿನಾಲೆ ವಾರ ನಡೀತಾ ಇದೆ. ಸೊ 16ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲಿಮಿನೇಟ್ ಆಗಿ ಆಚೆ ಬಂದಿರುವಂತಹ ನಮ್ಮ ಪುತ್ತೂರದ ಮತ್ತು ಬಿಗ್ ಬಾಸ್ ಮನೆಯ ತ್ಯಾಗರಾಜ ಧನ್ರಾಜ್ ಆಚಾರ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ತ್ಯಾಗರಾಜ ಯಾರು? ಧನರಾಜ. ಇದು ಅದು ಯಾರಿಗೆ ತ್ಯಾಗ ಮಾಡಿದ್ದು, ನೀವು ತ್ಯಾಗ ಮಾಡಿದ್ದು ಯಾರಿಗೆ ಯೂಸ್ ಆಯ್ತಾ ಇಲ್ವೋ ಗೊತ್ತಿಲ್ಲ, ಜನಗಳಿಗೆ ಮಾತ್ರ ಗೊತ್ತುಂಟು ಆಕ್ಚುಲಿ. ಬಟ್ ಈಗ ಆ ತರವೇ ಆಗಿದೆ. ನೀವು ಹೊರಗಡೆ ಬಂದಾದ್ಮೇಲೆ ವ್ಯಕ್ತಿತ್ವಗಳ ಆಟದಲ್ಲಿ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ದಂಗೆ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ಲಿ ಅನ್ಫೇರ್ ಎಲಿಮಿನೇಷನ್, ಜಸ್ಟಿಸ್ ಫಾರ್ ಧನ್ರಾಜ್ ಸಿಗಲೇಬೇಕು, ಇದು ಯಾವ ರೀತಿ ಇದು ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ರೀತಿಯೆಲ್ಲ ಜನ ಸ್ಪಂದಿಸ್ತಾ ಇದ್ದಾರೆ. ಸೊ ಹೇಗೆ ಅನ್ಸುತ್ತೆ? ಜನ ಆ ರೀತಿ ಸ್ಪಂದಿಸ್ತಿರೋದು ಒಂದು ನಾವು ಅಂದ್ಕೊಂಡಿರೋ ಧನ್ರಾಜ್ ಅಲ್ಲಿ ಇರ್ಬೇಕಿತ್ತು, ಟಾಪ್ 6 ಅಲ್ಲಿ ಇರ್ಬೇಕಿತ್ತು. ಆ ಒಂದು ಇಲ್ಲ ಆ ಎಕ್ಸ್ಪೆಕ್ಟೇಷನ್ ನಾನು ಅಲ್ಲಿ ರೀಚ್ ಆಗಕ್ ಆಗ್ಲಿಲ್ಲ ಅನ್ನೋ ಒಂದು ಬೇಜಾರ್ ನಂಗೂ ಇದೆ. ಆ ಎಕ್ಸ್ಪೆಕ್ಟೇಷನ್ ಜನರಲ್ಲೂ ಇತ್ತು, ಅದನ್ನ ನಾನ್ ರೀಚ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಈ ರೀತಿಯ ಕಮೆಂಟ್ಗಳು ಬರ್ತಿದೆ ಅನ್ನೋ ತರ ಅನಿಸ್ತಿದೆ. ಅಂದ್ರೆ ಅವ್ರು ಅಂದ್ಕೊಂಡಿರೋದು ಒಂದು ರೀತಿ ಆದ್ರೆ ನನಗೆ ಅನ್ಸಿದ್ದು ಇನ್ನೊಂದು ರೀತಿ. ಅಂದ್ರೆ ಈ ಬಿಗ್ ಬಾಸ್ ಟೀಮ್ ಅಂದ್ರೆ ಬಿಗ್ ಬಾಸ್ ನಮಗೆ ಅಲ್ಲಿ 100 ದಿನ ಇದ್ದಷ್ಟು ದಿನ ನನಗೆ ಅನ್ಸಿದ್ದು ಅಲ್ಲಿ ನನಗೆ ಎಲ್ಲೂ ಕೂಡ ಅವರು ಇವರು ಅಂತ ಹೇಳಿ ಬಯಾಸ್ಡ್ ಅಂತ ಯಾವತ್ತೂ ಮಾಡಿಲ್ಲ. ಎಲ್ಲದ್ರಲ್ಲೂ ನ್ಯಾಯವನ್ನ ಅಂದ್ರೆ ನ್ಯಾಯದ ಪರವಾಗಿ ಇತ್ತು. ಹಾಗಾಗಿ ಅಂದ್ರೆ ನಾನು ತುಂಬಾ ಸಲ ಹೇಳ್ತಿದ್ದೆ, ಇದೇನೋ ಒಂದು ಮನುಷ್ಯರು ನಡೆಸುವಂತದ್ದಲ್ಲ, ಯಾವ್ದೋ ಒಂದು ಶಕ್ತಿ ಇರ್ಬೇಕು. ಒಂದು ಅಂದ್ರೆ ಎಲ್ಲ ಯೋಚನೆ ಮಾಡೋ ರೀತಿಯಾಗಿರ್ಬೋದು. ಸಡನ್ ಆಗಿ ಯಾವ್ದೋ ಒಂದು ಟಾಸ್ಕ್ ಕೊಟ್ರಾಗ ಅದರಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಅವರು ಟ್ವಿಸ್ಟ್ ಆಗಿ ತಗೊಳ್ಳೋ ರೀತಿ, ಈ ರೀತಿ ಮಾಡ್ಬೇಕು ಅನ್ನೋ ಒಂದು ಥಾಟ್ ಏನಿದೆ, ಥಾಟ್ ಪ್ರೊಸೆಸ್, ಅದು ಮನುಷ್ಯರು ಯೋಚನೆ ಮಾಡುವಂತದಲ್ಲ, ಯಾವ್ದೋ ಒಂದು ಶಕ್ತಿ ಯೋಚನೆ ಮಾಡ್ತಿದೆ. ಹಾಗಾಗಿ ನಾನು ಪೂರ್ತಿಯಾಗಿ ಬಿಗ್ ಬಾಸ್ ನ ನಂಬಿ ಅಲ್ಲಿಂದ ಹೊರಗಡೆ ಬಂದವನು. ಸೊ ಆ ಶಕ್ತಿಗೆ ನೀವು ಫಿನಾಲೆ ವಾರಕ್ಕೆ ಎಂಟರ್ ಆಗೋದು ಬೇಕಾಗಿರ್ಲಿಲ್ಲ ಹಾಗಾದ್ರೆ? ಹಂಗಲ್ಲ, ಫಿನಾಲೆ ವಾರಕ್ಕೆ ಎಂಟ್ರಿ ಆಗೋದು ಬೇಕಾಗಿರ್ಲಿಲ್ಲ ಅಂದ್ರೆ ಅದು ಇನ್ನೊಂದು ಸ್ಟೇಟ್ಮೆಂಟ್ ಆಗುತ್ತೆ. ನನ್ನ ಪ್ರಕಾರ ಅದೇನು ಇಲ್ಲಿವರೆಗೂ ಒಬ್ರಿಗೆ ನ್ಯಾಯ ಇನ್ನೊಬ್ರಿಗೆ ಅನ್ಯಾಯ ಅಂತ ಆಗಿಲ್ಲ. ನಾನು ಹಾಗಾಗಿ ಅದು ನಂಗೆ ಅನ್ಯಾಯ ಆಗಿಲ್ಲ, ಫೇರ್ ಡಿಸಿಷನ್ ಇದು, ಅನ್ಯಾಯ ಆಗಿಲ್ಲ ಅನ್ನೋ ತರ ನಾನು ಅನ್ಕೋತೀರ. ಓಕೆ, ಬಟ್ ಜನಗಳು ಸಿಕ್ಕಾಪಟ್ಟೆ ಆಕ್ಚುಲಿ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಟ್ಲೀಸ್ಟ್ ಟಾಪ್ 3 100%, ಕೆಲವರಂತೂ ರನ್ನರ್ ಅಪ್ ಅಂತೂ ಆಗೇ ಆಗ್ತಾರೆ ಕಂಪಲ್ಸರಿ ಅನ್ನೋ ತರ ಎಲ್ಲ ಆಕ್ಚುಲಿ ಒಪಿನಿಯನ್ಸ್ ಬಂದಿರೋದು. ಬಟ್ ಎಲ್ಲಿ ಮಿಸ್ಟೇಕ್ ಆಯ್ತು? ಅಂಡ್ ಅಗೇನ್ ಈಗ ನೇರವಾಗಿ ಕೇಳಬೇಕು ಅಂತಂದ್ರೆ, ಆ ಒಂದು ಕಿರಿಕಿ ಟಾಸ್ಕ್ ಅಲ್ಲಿ ನೀವೇನ್ ಮಿರರ್ ನೋಡ್ಕೊಂಡು ಅದನ್ನ ಮಾಡಿದ್ರಿ, ಆ ಟೈಮಲ್ಲಿ ಬಿಗ್ ಬಾಸ್ ಇಂಟರ್ಫಿಯರ್ ಆಗಿ ಇಲ್ಲ.
ಇದು ರೂಲ್ಸ್ ಅಲ್ಲಿ ನಾ ಫಾಲೋ ಮಾಡಿಲ್ಲ, ಸೊ ರೂಲ್ಸ್ ಫಾಲೋ ಆಗ್ತಾ ಇಲ್ಲ, ಇಲ್ಲಿ ರೀಗೇಮ್ ಮಾಡಿ ಅಂತ ಮಾಡಿಸಿರ್ದಿದ್ರೆ ಬಹುಶಃ ಬೇರೆ ತರನೇ ರಿಸಲ್ಟ್ ಬರ್ತಾ ಇತ್ತು. ಬಿಕಾಸ್ ಆಲ್ರೆಡಿ ಟಿಕೆಟ್ ಟು ಫಿನಾಲೆ ಬೇರೆ ಬೇರೆ ಟಾಸ್ಕ್ಗಳಲ್ಲಿ ಯಾವುದೋ ಒಂದು ತ್ರಿವಿಕ್ರಮ್ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡು ವಿನ್ ಆಗಿದ್ದಂತಹ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಎಂಟರ್ ಆಗಿದ್ರು. ಸೊ ವಾಪಸ್ ರೀಗೇಮ್ ಮಾಡಿಸಿದ್ರು. ಇಲ್ಲೂ ಮಾಡಿಸ್ಬೋದಿತ್ತಲ್ಲ, ಎಲ್ಲೋ ಒಂದ್ ಕಡೆ ಸುಮ್ಮನೆ ಹರಕೆಯ ಕುರಿ ಮಾಡ್ಲಿಕ್ಕೆ ನಮ್ಮ ಧನರಾಜ್ ಅವರನ್ನ ಫುಲ್ ಗೇಮ್ ಪ್ಲಾನ್ ನಡೀತು ಸಿಕ್ಕಾಬಟ್ಟೆ ಅನ್ನೋ ತರ ಎಲ್ಲ ಆಕ್ಚುಲಿ ಜನ ಮಾತಾಡ್ತಾ ಇರೋದು. ನನಗೆ ಏನನ್ಸ್ತು ಅಂದ್ರೆ, ಈಗ ತ್ರಿವಿಕ್ರಮ್ ಅವರು ಆಟದಲ್ಲಿ ರೀಗೇಮ್ ಮಾಡಿಸಿರೋದು ಅಲ್ಲಿ ನಿಯಮದ ಉಲ್ಲಂಘನೆ ಆಗಿರುತ್ತೆ ಅನ್ನೋ ತರ ಹೇಳ್ತಾರೆ. ನಿಮ್ಮದು ಕೂಡ ನಿಯಮದ ಉಲ್ಲಂಘನೆ. ನಿಯಮದ ಉಲ್ಲಂಘನೆ ಮೀನ್ಸ್ ನನ್ನ ಟಾಸ್ಕ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ನಾನು ಮಿರರ್ ನೋಡಿರೋದು ಹೌದು, ಅಲ್ಲಿ ಮಿರರ್ ನೋಡಿರೋದು ಬಂದು ನಾನು ಮಂಜು ಅವ್ರು ಕೇಳ್ತಾರೆ, ಮಂಜು ಅವ್ರು ಕೇಳಿದಾಗ ನಾನು ಮಿರರ್ ನೋಡಿದ್ದೀನಿ ಅಂತ ಹೇಳ್ತೇನೆ. ಮತ್ತೆ ಉಸ್ತುವಾರಿ ಹತ್ರ ಬರ್ದಾಗ ಉಸ್ತುವಾರಿ ಅದು ಉಲ್ಟಾ ಬಲ್ಟಾ ಇದೆ, ನಡೆಯುತ್ತೆ ಅನ್ನೋ ತರ ಹೇಳ್ತಾರೆ ಹನುಮಂತ್ ಅವರು. ಅದನ್ನ ಹೀಗೆ ಇಲ್ಲಿಂದ ನೋಡಿದರೆ ಅದ್ರಲ್ಲಿ ಏನ್ ಗೊತ್ತಾಗುತ್ತೆ ಅನ್ನೋ ತರ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ರಜತ್ ಅವರು ನೋಡಿದ್ದಾರೆ ಒಂದ್ 2-3 ಸಲ. ಅಲ್ಲಿ ಕಾಣಿಸ್ತಿರ್ಲಿಲ್ಲ ಗೊತ್ತಿಲ್ಲ, ಬಟ್ ಅವ್ರು ನೋಡಿದ್ದಾರೆ. ಆ ಕಡೆ ನೀವು ಹೆಂಗ್ ನೋಡ್ತಾ ಇದ್ರು ಆ ತರ ನೋಡಿದ್ದಾರೆ. ಆಗ ಹನುಮಂತ್ ಅವರು ಕೂಡ ಎಪಿಸೋಡ್ ನೋಡಿಲ್ಲ, ಬಟ್ ನಾನು ಅಲ್ಲಿ ಬಂದು ನಿಂತು ನೋಡಿದಾಗ ಅಲ್ಲಿ ಎಲ್ಲೂ ಮಿರರ್ ಇರ್ಲಿಲ್ಲ ಅವರಿಗೆ. ನನಗೆ ಏನ್ ಕಾಡ್ತಿತ್ತು ಅಂದ್ರೆ, ಇವರೆಲ್ರಿಗೂ ಮಿರರ್ ಇಟ್ಟಿದ್ದಾರೆ, ಅದು ಒಂದು ಗ್ರೇ ಏರಿಯಾ ಅನ್ನೋ ತರ ನಾನು ಅಲ್ಲಿ ಒಂದು ಮುಟ್ಟಲ್ತನ ಮಾಡಿದ್ದೆ. ಅದನ್ನ ನಾನು ಬಂದು ಕೇಳಿದಾಗ್ಲೂ ಹೌದು ನಾನು ಮಾಡಿದ್ದೀನಿ ಗ್ರೇ ಏರಿಯಾ ಅಂತ. ಈವನ್ ಅದನ್ನ ಮಾಡ್ತಿರ್ಬೇಕಾದ್ರೂ ನನಗದು ಕಳ್ಳತನ ಅಂತ ಅನಿಸ್ತಿರ್ಲಿಲ್ಲ. ನಾನು ಹಿಂಗ್ ನೋಡ್ತಿದ್ದೆ, ಮಾಡಿದೆ, ಕಂಪ್ಲೀಟ್ ಆಯ್ತು. ಸೊ ತ್ರಿವಿಕ್ರಮ್ ಅವ್ರು ಮಾಡಿದ್ದು ಒಂದು ರೂಲ್ ನ ಉಲ್ಲಂಘನೆ, ಬಟ್ ನಿಮ್ದು ಕಳ್ಳತನ ಅಂತ ಹೇಳ್ತಾ ಇದ್ದೀರಾ. ಕಳ್ಳತನ ಅಂದ್ರೆ ನಾನು ಬೇಕಂತ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಅದರಲ್ಲಿ ಏನು ಮಾಡ್ತಿರೋ ರೀತಿಯಲ್ಲಿ ಅದೊಂದು ಗ್ರೇ ಏರಿಯಾ ಅನ್ನೋ ತರ ಫಿಕ್ಸ್ ಆಗಿದೆ, ಅದೇನು ತಪ್ಪಲ್ಲ ಅನ್ನೋ ತರ. ಈ ಆಟ ಆಡ್ಬೇಕಾದ್ರು ಮತ್ತೆ ನೀವು ರೀಗೇಮ್ ಮಾಡಿಸ್ಬೋದಾ ಹೀಗೆ ಅಂತಂದಾಗ, ಅದು ಆವಿನ ಆಟ ಏನಿದೆ ಅದ್ರಲ್ಲಿ ರೀಗೇಮ್ ಆಡ್ಬೇಕಾದ್ರೆ ಒಂದು ಗೇಮ್ ಇನ್ನೊಂದ್ಸಲ ಆಡ್ಬೇಕಾದ್ರೆ ಆ ಗೇಮ್ ಹಾಗೆ ಆಡ್ಬೋದು. ಬಟ್ ಇದ್ರಲ್ಲಿ ಪಜಲ್ ಇತ್ತು, ಪಜಲ್ ಗೇಮ್. ಆ ಪಜಲ್ ಗೇಮ್ ಒಂದ್ಸಲ ಮಾಡಿದ್ರೆ ಮುಗೀತು, ಅದ್ರದ್ದು ಯಾವ ರೀತಿ ಇಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ರೀಗೇಮ್ ಮಾಡಿದ್ರೆ ಅದು ಯೂಸ್ ಇಲ್ಲ ಅನ್ನೋ ತರ ಆಗ್ತಿತ್ತೇನೋ ಅನ್ನೋ ತರ. ಇಲ್ಲಾಂದ್ರೆ ಕಣ್ಣಿಗೆ ಪಟ್ಟಿ ಕಟ್ಟಿ ಆಡಿಸ್ಬೋದಾಗಿತ್ತು ಮೊದ್ಲಿಗೆನೆ. ಕರೆಕ್ಟ್. ಆಮೇಲೆ ನನಗೆ ನೀವು ಹೇಳ್ಬೇಕಂದ್ರೆ ಹರಕೆಯ ಕುರಿ ಮಾಡಿದ್ರು ಅಂತ ಅನ್ಸ್ಬೋದು ಅಂತ ಅನ್ಸಿದ್ರು ಕೂಡ ನಂಗೆ ಮತ್ತೊಂದು ಯೋಚನೆ ಬರುತ್ತೆ. ಅಕಸ್ಮಾತ್ ನಾನೇನಾದ್ರೂ ಆತರ ನನ್ನನ್ನ ಅಲ್ಲಿ ಕಂಟೆಸ್ಟೆಂಟ್ ಮಾತಾಡ್ತಾರೆ, ಇದು ಧನರಾಜ್ಗೆ ಅಡ್ವಾಂಟೇಜ್ ಆಗಿ ಇಟ್ಟಿರ್ಬೋದಾ ಅಂತ. ಆಮೇಲೆ ಬಿಗ್ ಬಾಸ್ ಮತ್ತೆ ಬೆಳಿಗ್ಗೆ ಬಂದು ಹೇಳಿದಾಗ್ಲೂ ಹೇಳ್ತಾರೆ, ತ್ರಿವಿಕ್ರಮ್ ಅವರ ವಿಚಾರದಲ್ಲಿ 2ನೇ ಸಲ ನಾವು ಇದ್ ಮಾಡಿದ್ದು ಒಂದು ನ್ಯಾಯಯುತವಾದ ತೀರ್ಮಾನಕ್ಕೆ ಸಿಗ್ಲಿ, ಅಂದ್ರೆ ಫಿನಾಲೆ ಹೋಗ್ತಿರೋ ಇದಕ್ಕೆ ಯಾರು ಮೋಸ ಆಗ್ಬಾರ್ದು ಅಂತ. ಈ ವಿಚಾರದಲ್ಲಿ ಉಸ್ತುವಾರಿ ಕೂಡ ನೀವು ಜವಾಬ್ದಾರಿ ವಹಿಸ್ಬೇಕಿತ್ತು. ಫಸ್ಟ್ ಎಚ್ಚರಿಕೆ ಕೊಟ್ಟ ಮೇಲೂ ನೀವು ಎಚ್ಚರಿಕೆ ಕೊಟ್ಟ ಮೇಲೆ ಅದನ್ನ ವಹಿಸ್ಕೊಂಡಿಲ್ಲ ಅನ್ನೋ ತರ ಉಸ್ತುವಾರಿ ಅವರಿಗೆ ಹೇಳಿದ್ರು. ಇದೆಲ್ಲ ನೋಡಿದಾಗ ಬೇಕು ಅಂತ ಆಗಿದ್ದಲ್ಲ ಅನ್ಸುತ್ತೆ. ಅದು ಅಂದ್ರೆ ಬೇಕಂತ ಇವನನ್ನ ಬ್ಲೇಮ್ ಮಾಡ್ಬೇಕು ಅಂತ ಮಾಡಿದ್ದು ಅಲ್ಲ ಅನ್ಸುತ್ತೆ. ಆಮೇಲೆ ಅಲ್ಲಿ ನಂಗೆ ವಿಡಿಯೋ ನೋಡಿದಾಗ್ಲೂ ಅನ್ಸಿದ್ದು, ಮತ್ತೆ ಬಿಗ್ ಬಾಸ್ ಕೇಳ್ತಾರೆ ಏನ್ ಹೇಳ್ತೀರಿ ಅಂತ. ನಾನು ಹೀಗೆ ಮನೆಗೆ ಬಂದ ನಂತರ ಕೆಲವರು ಹೇಳಿದ್ರು, ನಿಂಗೆ ಏನ್ ಹೇಳ್ತಾರೆ ಅಂತ ಕೇಳಿದಾಗ ನಂಗೆ ಅಲ್ಲಿ ಕಂಡಿದ್ದನ್ನ ಏನಿದೆ ಅದನ್ನ ಹೇಳ್ಬೋದು, ನಾಮಿನೇಟ್ ಮಾಡ್ತಿದ್ದೀನಿ ಅನ್ನೋ ತರ ಯಾಕೆ ಹೇಳ್ಬೇಕಿತ್ತು ಅನ್ನೋ ತರ ಅಂತು. ಬಟ್ ನನಗೆ ಆ ಸಿಚುವೇಶನ್ ಅಲ್ಲಿ ನನ್ನನ್ನು ಆ ರೀತಿ ನೋಡಕ್ಕೆ ಇಷ್ಟ ಆಗ್ಲಿಲ್ಲ. ಎಷ್ಟು ಈ ರೀತಿ ನಾನು ಕಾಣಿಸ್ಕೊಂಡ ಅನ್ನೋ ತರ ನನಗೆ ಒಂಥರ ನನ್ನ ಬಗ್ಗೆ ಬೇಜಾರಾಯ್ತು. ಆ ಕ್ಷಣಕ್ಕೆ ನನಗೆ ಸಡನ್ ಆಗಿ ಅನ್ಸಿದ್ದು ಅದೇ, ಅವ್ರ ಜೊತೆ ನನ್ನನ್ನು ನಾಮಿನೇಟ್ ಮಾಡಿ ಈ ಪ್ರಕ್ರಿಯೆನ ಶುರು ಮಾಡಿ ಅಂತ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ.
ಅದು ನೀವು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರು ಅನ್ನೋದನ್ನ ತೋರಿಸ್ತು ಇನ್ಫ್ಯಾಕ್ಟ್. ಬಟ್ ಆದ್ರೆ ಇಷ್ಟೆಲ್ಲ ಪ್ರಾಮಾಣಿಕತೆಯಿಂದ ಒಪ್ಕೊಳ್ಳುವಾಗ, ಬಿಕಾಸ್ ಎಷ್ಟೊಂದ್ಸಲ ಬೇರೆಯವರು ತಪ್ಪೆಲ್ಲ ಮಾಡಿದಾಗ ಅಷ್ಟು ಈಸಿಯಾಗಿ ಒಪ್ಕೊಂಡಿದ್ದೆಲ್ಲ ಇಲ್ಲ. ಇನ್ಫ್ಯಾಕ್ಟ್ ಉಸ್ತುವಾರಿಯಲ್ಲಿ ಸಾಕಷ್ಟು ಸಲ ಸಮಸ್ಯೆ ಆಯ್ತು ಅಂತ ವಿಟಿ ಎಲ್ಲ ಹಾಕಿ ತೋರಿಸಿದ್ರು ರಜತ್ ಅವ್ರಿಗೆ. ಬಟ್ ಆದ್ರೂ ಅವ್ರು ಅದನ್ನ ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಅವ್ರು ಹೇಳ್ತಾರೆ ನನಗೆ ತಲೆಯಲ್ಲಿ ಇರ್ಲಿಲ್ಲ ಫೇವರಿಸಮ್ ಮಾಡ್ಬೇಕು ಅಂತ. ಬಟ್ ತಪ್ಪಾಯ್ತು, ವಾಟ್ ಎವರ್ ಇಟ್ ಈಸ್ ತಪ್ಪಾಯ್ತು. ಒಂದು ಟೀಮಿಗೆ ಹೆಲ್ಪ್ ಆಯ್ತು, ಭವ್ಯ ಅವರು ಆಡ್ತಿದ್ದಂತಹ ಟೀಮಿಗೆ ಹೆಲ್ಪ್ ಆಯ್ತು. ಅದು ಹೆಂಗೋ ಒಟ್ನಲ್ಲಿ ನನ್ನ ಕಡೆಯಿಂದ ತಪ್ಪಾಯ್ತು ಅಂತ ಅವ್ರು ಒಪ್ಕೊಳಕ್ ರೆಡಿ ಇಲ್ಲ. ನನಗೇನ್ ಕಾಣಿಸ್ತೋ ಅದನ್ನ ಮಾಡಿದೆ ಅಂತಾನೆ ಹೇಳಿದ್ರು. ಸೊ ಆ ತರ ಎಲ್ಲ ಈಗ ಸಿಕ್ಕಾಪಟ್ಟೆ ಈಗ ಭವ್ಯ ಅವರು ಕೂಡ ಸಾಕಷ್ಟು ಗೇಮ್ಗಳಲ್ಲಿ ಅದೇ ರೀತಿ ಗೊತ್ತಿಲ್ಲದೆ ವಿನ್ ಆದ್ರು ಅಥವಾ ಗೊತ್ತಿದ್ದು ಅಂದ್ರೆ ಅವರು ಆಟ ಆಡಿದ್ರೋ ಗೊತ್ತಿಲ್ಲ ಅದಕ್ಕೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ. ಅಷ್ಟೆಲ್ಲ ಮಾಡುವಾಗ ಒಬ್ಬ ಹಾನೆಸ್ಟ್ ಆಗಿ ವ್ಯಕ್ತಿ ಒಪ್ಕೊಳ್ತಾ ಇದ್ದಾರೆ ಏನೇ ಇದ್ರು ಅಂತ ಹೇಳುವಾಗ ಬೇರೆ ಬೇರೆ ವಿಚಾರದಲ್ಲಿ, ಟಾಸ್ಕ್ ಮಾತ್ರ ಅಲ್ಲ. ಎಷ್ಟೊಂದು ಇನ್ಫ್ಯಾಕ್ಟ್ ನೀವು ಹನುಮಂತ ಅವ್ರನ್ನ ಕಳಪೆ ಕೊಟ್ಟು ಇದ್ ಮಾಡಿದಾಗ ಅದಕ್ಕೂ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರಿ, ನಾನೆಲ್ಲೋ ಇನ್ಫ್ಲೂಯೆನ್ಸ್ ಆಗಿ ಕಳಪೆ ಕೊಟ್ಟನ ಹನುಮಂತ ಹಂಗೆ ಅಂತ. ಅಷ್ಟೆಲ್ಲ ಹಾನೆಸ್ಟ್ ಆಗಿರೋ ವ್ಯಕ್ತಿಗೆ ಒಂದು ಫೇರ್ ಚಾನ್ಸ್ ಕೊಡ್ಲೇಬೇಕಾಗಿತ್ತು. ಅದೇನ್ ಮಾಡ್ಬಾರ್ದು, ತಪ್ಪಲ್ಲ ಅಂತಲ್ಲ. ಗೊತ್ತಿಲ್ಲದೆ ಮಾಡಿದ್ರು, ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲ, ಕನ್ನಡಿ ನೋಡಿದ್ದು. ಬಟ್ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಓಕೆ, ನೀವು ಒಪ್ಕೊಂಡಿದ್ದೀರಾ, ಅಲ್ಲೇ ವಾದ ಮಾಡ್ತಾ ಇಲ್ಲ, ಇಲ್ಲ ನಾನು ನೋಡಿಲ್ಲ ಅದು ಇದು ಅಂತ. ಫೇರ್ ಚಾನ್ಸ್ ಯಾಕೆ ಕೊಟ್ಟಿಲ್ಲ? ಸೊ ಯಾರನ್ನೋ ಉಳಿಸುವ ಹುನ್ನಾರ ಇತ್ತ ಇದ್ರಲ್ಲಿ ಅನ್ನೋ ರೀತಿ ಎಲ್ಲ ತುಂಬಾ ಬಂತು. ಅಗೇನ್ ನಾನು ಅದನ್ನೇ ಹೇಳ್ತೀನಿ, ಬಿಗ್ ಬಾಸ್ ಯಾವುದೇ ಇಲ್ಲಿವರೆಗೆ ನಾನು 100 days ನೋಡಿರೋ ಪ್ರಕಾರ ನನಗೆ ಎಲ್ಲೂ ಅದು ಬಯಾಸ್ಡ್ ಆಗಿ ಕೊಡ್ತಾರೆ ಅನ್ನೋ ತರ ಎಲ್ಲೂ ಅನ್ಸ್ಲಿಲ್ಲ. ಯಾರ ಪರವಾಗೂ ಆಟದಲ್ಲಾಗ್ಲಿ, ಈಗ ಅಕಸ್ಮಾತ್ ಈ ರೀತಿ ಆಗ್ತಿದೆ ಅಂದಾಗ ಆ ಪೋಷಣೆ ಕಟ್ ಮಾಡ್ಬೋದಿತ್ತು. ಗ್ರೇ ಏರಿಯಾನ ಈ ತರ ಕೇಳುದು ಕಟ್ ಮಾಡಿ ಇಂಥದ್ದೆಲ್ಲ ಆಗೋ ಅವಶ್ಯಕತೆನೂ ಇರ್ಲಿಲ್ಲ. ಅದು ಕಟ್ ಆಗ್ತಿದ್ರು. ಇನ್ನು ಆಮೇಲೆ ತ್ರಿವಿಕ್ರಮ್ ಆಡುವಾಗ ಬೇಕಾದ್ರು ಅದನ್ನ ಮತ್ತೊಮ್ಮೆ ಯೋಚನೆ ಉಸ್ತುವಾರಿಗೆ ವಾರ್ನಿಂಗ್ ಕೊಟ್ಟು ಆಟ ಆಡಿಸ್ತಾರೆ, ಎಲ್ಲೂ ಇದಾಗಬಾರ್ದು ಅಂತ. ನಿಯಮದ ಉಲ್ಲಂಘನೆ ಆಗ್ತದೆ. ನೀವು ನಿಯಮನ ಫಸ್ಟ್ ಆಫ್ ಆಲ್ ಉಸ್ತುವಾರಿ ನೋಡ್ಬೇಕಿತ್ತು. ಅದಲ್ಲದೆ ಪ್ಲೇಯರ್ ಆಗಿದ್ದವ್ರು ನಾವು ಕೂಡ ಸೆಕೆಂಡ್ ಆಪ್ಷನ್ ಅಲ್ಲಿ ಅರ್ಥ ಮಾಡ್ಕೋಬೇಕಿತ್ತು. ಯಾಕಂದ್ರೆ ಟಾಸ್ಕ್ ಬುಕ್ ಓದಿ ಅದನ್ನ ಅರ್ಥ ಮಾಡ್ಕೊಂಡು ನಮ್ದು ಕೂಡ ಜವಾಬ್ದಾರಿ ಇರುತ್ತೆ. ಟೋಟಲ್ ಆಗಿ ಎಲ್ರದ್ದು ತಪ್ಪಾಗಿ ಲಾಸ್ಟಿಗೆ ಬಿಗ್ ಬಾಸ್ ಬಂದ್ರು. ಇಲ್ಲಿ ಏನಾಯ್ತಂದ್ರೆ ಗ್ಲಾಸ್ ನೋಡುದು, ಗ್ಲಾಸ್ ನೋಡಿ ಎಲ್ಲ ಒಂದ್ ಕಡೆ ಆಗೋಯ್ತು ಅನ್ನೋ ಅಷ್ಟರಲ್ಲಿ ಇದು ಮತ್ತೆ ಚರ್ಚೆ ಗ್ರಾಸವಾಯ್ತು ಅಂತ ಅನ್ಸುತ್ತೆ. ಕರೆಕ್ಟ್. ಸೊ ಈಗ ಪುತ್ತೂರಿನ ಧನರಾಜ್ ಅವರಿಗೆ ಸಾಕಷ್ಟು ಎಕ್ಸ್ಟ್ರೀಮ್ ಸಿಚುವೇಶನ್ಸ್ ನ ಫೇಸ್ ಮಾಡುವಂತಹ ಒಂದು ಅವಕಾಶ, ಒಂದು ಅನುಭವ ಪಡ್ಕೊಳ್ಳುವಂತಹ ಒಂದು ಅವಕಾಶ ಬಿಗ್ ಬಾಸ್ ಮನೆಯಲ್ಲಿ ಸೃಷ್ಟಿ ಆಗ್ತಾ ಹೋಯ್ತು. ವಿಚ್ ನೀವು ರಿಯಲ್ ಲೈಫ್ ಅಲ್ಲಿ ಆತರ ಸಿಚುವೇಶನ್ಸ್, ಆತರ ಪರ್ಸನ್ಸ್ ಗಳನ್ನ ನೋಡಿಲ್ಲ ನನ್ನ ಪ್ರಕಾರ ನಾನು ಹೇಳೋದಾದ್ರೆ. ಬಿಕಾಸ್ ಪುತ್ತೂರ್ನವ್ರು, ನೀವು ಊರ್ನವ್ರು, ನನಗೆ ಗೊತ್ತಾಗುತ್ತದು. ಸೊ ಹಂಗಿರುವಾಗ ಇದೆ ಉಂಟು. ಬಟ್ ಈ ತರದ್ದು ಅಂದ್ರೆ ಈ ತರ ಎಕ್ಸ್ಟ್ರೀಮ್ ಕಂಡೀಷನ್ಸ್, ಎಕ್ಸ್ಟ್ರೀಮ್ ಪರ್ಸನ್ಸ್ ಅಂದ್ರೆ ಬೇರೆ ಬೇರೆ ರೀತಿಯ ವ್ಯಕ್ತಿಗಳನ್ನ ನೀವು ಫೇಸ್ ಮಾಡಿ, ಸಿಚುವೇಶನ್ಸ್ ಅನ್ನ ಫೇಸ್ ಮಾಡಿ, ನಿಮಗೆ ಅಭ್ಯಾಸ ಇಲ್ಲ, ಜಾಲಿ ಈಸಿ ಗೋ ಗೊತ್ತಲ್ಲ ಆ ತರ ಪರ್ಸನ್ ನೀವು. ಬಟ್ ಈ ತರ ಆಲ್ಮೋಸ್ಟ್ ಒಂದು 3rd 4th ವೀಕಲ್ಲೇ ಸಿಕ್ಕಾಪಟ್ಟೆ ನಿಮಗೆ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಏನಪ್ಪಾ ಇಲ್ಲಿ ಎಲ್ಲಿ ಬಂದು ಸೇರಿದೀನಿ ಅಂತ. ಬಟ್ ಹನುಮಂತ ಅವರು ಬಂದಿದ್ರಿಂದ ಸಾಕಷ್ಟು ಆಕ್ಚುಲಿ ಒಳ್ಳೇದಾಯ್ತು ನಿಮ್ ಜರ್ನಿಗೆ. ಅದು ನೀವು ಕೂಡ ಒಪ್ಕೊಳ್ತೀರ ಅಂತ ಅನ್ಕೊಳ್ತೀನಿ. ಸೊ ಹೆಂಗ್ ಅನ್ನಿಸ್ತು ನಿಮಗೆ? ಅಂದ್ರೆ ರಿಯಲ್ ಲೈಫ್ ಇಷ್ಟೆಲ್ಲ ಹಿಂಗೆಲ್ಲ ಇರುತ್ತಾ ಅನ್ನೋ ತರ ಫೀಲ್ ಬಂತ? ಯಾಕೆ ಕನ್ಫ್ಯೂಸ್ ಆಗಿದ್ರಿ ಫಸ್ಟ್ ಸ್ಟಾರ್ಟಿಂಗ್ ಒಂದು 3-4 weeks? ನಂಗೆ ಅದು ಎಲ್ಲಾ ಮನಸ್ಥಿತಿಗಳು ಆತರ ಇದ್ದಾಗ ನಂಗೆ ಆಬ್ವಿಯಸ್ಲಿ ಅನ್ಸ್ತು. ಅಂತದ್ದೆಲ್ಲ ಸಿಚುವೇಶನ್ ಫೇಸ್ ಮಾಡಿದ. ಫಸ್ಟ್ ಜಗದೀಶ್ ಸರ್ ಜೊತೆ ಆದ ಜಗಳ, ಅಲ್ಲಿ ಎಲ್ಲರೂ ಬಂದು ಮುಗಿಬಿದ್ದು ನನ್ನ ಹತ್ರ ಮಾತಾಡ್ತಿರೋ ರೀತಿ ನೋಡಿದಾಗ ನನಗೆ ಅನ್ಸಿದ್ದು ಇದು ಒಂದಷ್ಟು ದಿನ ಹೋಗ್ಬೋದು. ಆ ಟಾಸ್ಕಿಗೆ ಅಷ್ಟೇ ಇವರು ಆ ರೀತಿ ಆಡ್ತಾರೆ, ಅದ್ರ ನಂತರ ಸರಿ ಹೋಗ್ತಾರೆ ಅನ್ನೋ ಒಂದು ಯೋಚನೆ ಕೂಡ ಇರ್ಲಿಲ್ಲ. ಇದು ಹೀಗೆ ಮುಂದುವರಿತದೆ ಅನ್ನೋ ತರ ಅನಿಸ್ತಿತ್ತು. ಈವನ್ ತಂಗಿ ಜಿಂಕೆ ಕೂಡ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದು, ಅಷ್ಟು ಕ್ಲೋಸ್ ಆಗಿ ಇರೋರು ಆ ಟಾಸ್ಕ್ ಅಂತ ಬಂದಾಗ, ನಾನು ಉಸ್ತುವಾರಿ ಮಾಡ್ತಿದ್ದಾಗ ಗೌತಮಿ ಅವರಿಗೆ ಪೌಲ್ ಕೊಡ್ಲಿಲ್ಲ ಅಂತ ಹೇಳಿ, ಯಾಕೆ ಪೌಲ್ ಕೊಡ್ತಿಲ್ಲ, ಗೌತಮಿ ಅವ್ರಂತಾನ ಪೌಲ್ ಕೊಡ್ತಿಲ್ಲ ಅಂತ ಕೇಳ್ತಾರೆ. ಏನಪ್ಪಾ ಇದು, ಎಲ್ರು ಕೂಡ ಮಾತಾಡ್ತಿದ್ದವ್ರು ಈಗ ನನ್ ಮೇಲೆ ದಬಾಯಿಸ್ತಿದಾರಲ್ಲ ಅಂತ ಅನಿಸ್ತು. ಅದೆಲ್ಲ ನೋಡಿದಾಗ ನಾನು ಒಬ್ನೇ ಇದ್ದೀನಿ, ಇವರೆಲ್ಲರ ಜೊತೆಗಿದ್ದಾರೆ, ಅಂತದ್ದು ಸಿಚುವೇಶನ್ ಫಸ್ಟ್ ಟೈಮ್ ಫೇಸ್ ಮಾಡ್ತಿದ್ದೀನಿ ಅನ್ನೋ ತರ ಫೀಲ್ ಆಗಿ ಸ್ವಲ್ಪ ಅಲ್ಲಿ ಎಡವಿದ್ದಿದೆ. ಆ ನಂತರ ಇಲ್ಲ, 3ನೇ ವಾರದಲ್ಲಿ ಕ್ಯಾಪ್ಟನ್ಸಿ ಮುಗ್ದ ನಂತರ ಇಲ್ಲ, ನಾನು ಶಿಶಿರ್ ಅವರಿಗೂ ಕೂಡ ಡಿಸ್ಲೈಕ್ ಕೊಟ್ಟು ಏನೆಲ್ಲ ಕಾರಣ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು
ಎಲ್ಲ ಲೈಕ್ ಕೊಟ್ಟು, ನಾನು ಮತ್ತು ಹಂಸ ಅವರ ಅನ್ಸುತ್ತೆ ಇಬ್ರು ಮಾತ್ರ ಡಿಸ್ಲೈಕ್ ಕೊಟ್ಟು ಕಾರಣಗಳನ್ನ ತಿಳಿಸ್ತೇನೆ. ಮತ್ತೆ ಮತ್ತೆ ಸ್ಟ್ರಾಂಗ್ ಆಗ್ತಾ ಹೋಗಿದ್ದೀನಿ, ಸಿಚುವೇಶನ್ ಫೇಸ್ ಮಾಡ್ಬೇಕು ಅಂತ ನಿಂತಿದ್ದೀನಿ. ಜರ್ನಿ ಎಷ್ಟು ದೂರ ಬರ್ಲಿಕ್ಕೆ ಹನುಮಂತ್ ಅವರ ಕಾಂಟ್ರಿಬ್ಯೂಷನ್ ಇದೆ ಧನರಾಜ್ ಅವರ ಆಟದಲ್ಲಿ? ಅಂದ್ರೆ ಕಾಂಟ್ರಿಬ್ಯೂಷನ್ ಇದೆ ಮೀನ್ಸ್ ಸಪೋರ್ಟ್ ಸಿಸ್ಟಮ್ ಸಿಕ್ಕಿದಾಗೈತಲ್ಲ, ಅವರಿಂದ ನನ್ನ ಮನ್ಸು ಖುಷಿಯಾಗಿದೆ. ನಾನು ಅವ್ರ ಜೊತೆ ಇರೋದು, ಅವ್ರು ನನ್ನ ಜೊತೆ ಇರೋದು, ಇಬ್ರಿಗೂ ಈಕ್ವಲ್ ಆಗಿ ಒಂದು ಬಾಂಡಿಂಗ್. ಆದ್ರೆ ಅದು ಆಟಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ನಮ್ಮ ಬಾಂಡಿಂಗ್. ನಾವು ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಎಂಜಾಯ್ ಮಾಡ್ಕೊಂಡು ಆಡೋ ರೀತಿಯಲ್ಲಿ ಅದು ಹೆಲ್ಪ್ ಆಗಿದೆ. ಮೆಂಟಲ್ ಸ್ಟೇಟ್ ಶಾಂತವಾಗಿ ಇರ್ಲಿಕ್ಕೆ ಅದು ಸಹಾಯ ಆಗಿದೆ ಖಂಡಿತ ಅಲ್ವಾ? ಕರೆಕ್ಟ್. ಇನ್ನು ಅದೇ ಜಗಳಗಳು ಅಂತ ಬಂದಾಗ ನಿಮ್ದು ಜಗದೀಶ್ ಅವರು ಅಲ್ಲಿಂದ ಶುರು ಆಗುತ್ತೆ. ಜಗದೀಶ್ ಅವರು ಮತ್ತೆ ಬೇರೆ ಮನೇಲಿರುವಂತಹ ಬೇರೆ ಕಂಟೆಸ್ಟೆನ್ಸ್ ಗಳ ಜೊತೆಗೆ ಜಗಳ, ರಜತ್ ಅವರು ಮತ್ತೆ ನಿಮ್ಮ ಜಗಳ, ಮತ್ತೆ ಅರ್ಥ ಆಯ್ತಾ ಜಗಳ ಮೋಕ್ಷಿತ ಅವ್ರ ಜೊತೆಗೆ. ಸೊ ಆ ತರದೆಲ್ಲ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಒಂಥರ ಮಿಸ್ಅಂಡರ್ಸ್ಟುಡ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತು ನಿಮ್ಮನ್ನ ನೋಡುವಾಗ. ಅಂದ್ರೆ ಬೇರೆಯವರೆಲ್ಲ ಸುಮ್ನೆ ನೀವು ಪಾಪದವರು, ಬೇರೆಯವರೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದಾರೆ ನಿಮ್ಮನ್ನ ಅನ್ನೋ ರೀತಿಯಲ್ಲಿ ಅನ್ನಿಸ್ತು. ಎಸ್ಪೆಷಲಿ ಮೋಕ್ಷಿತ ಅವ್ರ ಜಗಳ, ಅರ್ಥ ಆಯ್ತಾ ಅಂತ ಅವ್ರು ಅರ್ಥ ಮಾಡಿಸಿದ್ದು, ಅಷ್ಟೆಲ್ಲ ಯಾಕೆ ಅವರು ನಿಮ್ಮ ಮೇಲೆ ಕೂಗಾಡಿದ್ರು ಅನ್ನೋ ತರ ಫೀಲಿಂಗ್ ಆಕ್ಚುಲಿ ಹೊರಗಡೆ ನೋಡ್ತಾ ಇರೋ ಪ್ರೇಕ್ಷಕರಿಗೆ. ಯಾಕೆ ಅದೆಲ್ಲ ಆಯ್ತು ಅಂತ? ಅದೇನಾಗುತ್ತೆ ಅಂದ್ರೆ, ಯೂಶುವಲಿ ಮನೆಯಲ್ಲಿ ಯಾರಾದ್ರೂ ಒಬ್ರು ವೀಕ್ ಅಂತ ಅನ್ಸಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಜಾಸ್ತಿ ಇತ್ತು, ಒಂದೆರಡು. ಯಾಕಂದ್ರೆ ಜನ ಜಾಸ್ತಿ ಇದ್ರು, ಇವನು ಟಾರ್ಗೆಟ್ ಅನ್ನೋ ತರ. ಫಸ್ಟ್ ವೀಕಲ್ಲಿ, ಸೆಕೆಂಡ್ ವೀಕಲ್ಲಿ ನಾನು ಬರುತ್ತೆ, ಎಲ್ಲಿದ್ದೀರಿ ಧನರಾಜ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಸ್ಟೇಟ್ಮೆಂಟ್ ಕೂಡ ಬರುತ್ತೆ. ಇಮಿಡಿಯೇಟ್ ಆಗಿ 3ನೇ ವೀಕಲ್ಲಿ ಆ ಒಂದು ವೀಕೆಂಡ್ ಅಲ್ಲಿ ಏನು ಇದೆ ಅದೇ ಇನ್ಫ್ಲೂಯೆನ್ಸ್ ಆಗಿ 3ನೇ ವೀಕಲ್ಲಿ ನಾನು ನಾಮಿನೇಟ್ ಆಗ್ತೀನಿ. ಅದು ಫಸ್ಟಿಗೆ ನಾಮಿನೇಟ್ ಆಗ್ತೀನಿ. ಅದನ್ನ ನಾನು ಶಿಶಿರ್ ಅವ್ರ ಹತ್ರ ಪ್ರಶ್ನೆ ಮಾಡಿದ್ದು ಇದೆ. ಅಂದ್ರೆ ನೀವು 4-5ಕ್ಕೆ ಬೇಕಾದ್ರೆ ತಗೊಳ್ಳಿ, ನಾನು ಅಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ, 1ನೇದಕ್ಕೆ ನನ್ನನ್ನು ಆಯ್ಕೆ ಮಾಡ್ತೀರ ಅಂದ್ರೆ ನೀವೇನು ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀರಾ ಅಥವಾ ಬಯಾಸ್ಡ್ ಆಗಿ ನೋಡ್ತಿದ್ದೀರಾ ಅಂತ ನನಗೆ ಅನ್ಸುತ್ತೆ. ಬೇರೆಯವ್ರು ಯಾರು ಇರ್ತಾರೆ ನನಗಿಂತ, ಅವ್ರನ್ನ ಬಿಟ್ಟು ನನ್ನನ್ನು ಆಯ್ಕೆ ಮಾಡಿದ್ರಿ, ನಿಮ್ದು ತುಂಬಾ ಬಯಾಸ್ಡ್ ತರ ಇದೆ ಅಂತ ನಾನು ಹೇಳಿದ್ದು ಇದೆ. ಸೇಮ್ ಅರ್ಥ ಆಯ್ತಾ ಮೋಕ್ಷಿತ ಅಲ್ಲಿ ಗಲಾಟೆ ಆಗೋದಕ್ಕೆ ಕಾರಣ ಆ ಜೋಡಿ ಟಾಸ್ಕ್ ಅಲ್ಲಿ ಒಂದು ಗ್ರಾಸರಿ ಟಾಸ್ಕ್ ಇರುತ್ತೆ. ಅಲ್ಲಿ ಯಾರು ಈ ಮನೆಯಲ್ಲಿ ಈ ವಾರ ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂದಾಗ ಧನರಾಜ್ ಅಂತ ಬರುತ್ತೆ. ಅಲ್ಲಿಗೆ ಒಬ್ಬ ಕಂಟೆಸ್ಟೆಂಟ್ ಆ ರೀತಿ ಬಂದಾಗ ನಿಮಗೆ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಒಂಚೂರು ಅನ್ಸುತ್ತೆ, ಎಲ್ಲರೂ ಮನೆಯವ್ರ ಪ್ರಕಾರ ನಾನು ಕೆಳಗಿದ್ದೀನಿ ಅನ್ನೋ ತರ. ಬಟ್ ಅಲ್ಲಿ ಆ ಜೋಡಿ ಟಾಸ್ಕ್ ಅಲ್ಲಿ ಕೋಆರ್ಡಿನೇಷನ್ ಬರ್ಲಿಲ್ವಾ ಆಕ್ಚುಲಿ? ಯಾಕೆ ಆ ತರ ಆಯ್ತು ನಿಮ್ಮಿಬ್ಬರ ಮಧ್ಯೆ, ನಿಮ್ಮ ಮತ್ತು ಮೋಕ್ಷಿತ ನಡುವೆ? ಅದ್ ಯಾಕೆ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಕಳಪೆ ಬಂದಾಗ್ಲೇ ಗೊತ್ತಾದ್ದು ಇವ್ರಿಗೆ ಈ ತರ ಅನ್ಸಿದೆ ಅಂತ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ. ಬಟ್ ಅವ್ರು ಅದೇ ನಿಮ್ದೇನು ಎಫರ್ಟೇ ಇರ್ಲಿಲ್ಲ ಅನ್ನೋ ತರ ಎಲ್ಲ ಹೇಳಿದ್ರು. ಹೌದು, ನಾನು ಎಷ್ಟು ಎಫರ್ಟ್ ಹಾಕ್ಬೇಕು ಅಷ್ಟೇ ಎಫರ್ಟ್ ಹಾಕಿದ್ದೀನಿ. ಆಮೇಲೆ ಇವನ್ ಅವ್ರ ಹತ್ರನೂ ಹೇಳಿದ್ದೀನಿ, ನಾನು ನಿಮ್ಮ ತಮ್ಮ ಏನಿದ್ದಾರೆ ಅವ್ರ ತರನೇ ನಾನು ಕೂಡ ನಿಮ್ಗೇನ ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ, ಆ ರೀತಿ ಅವರು ಕತೆ ಹೇಳಿದಾಗ ಆ ರೀತಿ ನಾನು ಇರೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ ಜೊತೆ ಅಂತ ಅಂದಿದ್ದೆ. ಬಟ್ ನಾನು ಹೇಳೋ ವಿಚಾರಗಳಿಗೆ ಅವರು ಸ್ವಲ್ಪ ಅಡ್ಗಾಲಾಗ್ತಿದೆ. ಇವನ್ ನಾಮಿನೇಟ್ ಇಬ್ರು ಮಾಡ್ಕೊಂಡಾಗ್ಲೂ ಮೋಕ್ಷಿತ ಅವರು ನನಗೆ ಹೇಳ್ತಿದ್ರು, ನಿಮ್ಗೇನು ಒಪ್ಕೊಳಕ್ಕಾಗ್ಲಿಲ್ಲ ಅನ್ನೋ ಸುಮ್ನೆ ಕೂರ್ತಿರಲ್ಲ, ಅದೊಂದು ತಮಾಷೆಯಾಗಿ ಹೇಳ್ತಿದಾರ ಅಥವಾ ಸೀರಿಯಸ್ ಆಗಿ ಹೇಳ್ತಿದಾರ ಅನ್ನೋದು ಗೊತ್ತಾಗ್ಲಿಲ್ಲ. ನನ್ನ ಫೈಟ್ ಏನಿದೆ ನಾನು ಮಾಡಿದ್ದೀನಿ, ಅವ್ರ ಫೈಟ್ ಏನಿದೆ ಅವ್ರು ಮಾಡಿದ್ದಾರೆ, ಇಬ್ರು ನಾಮಿನೇಟ್ ಆಗಿದ್ದಾರೆ, ಅದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗೂ ಅನಿಸ್ತಿತ್ತು. ಅವ್ರ ಬಟ್ ನಾನೇನು ಮಾಡಿರೋ ತಪ್ಪ ಅಂದ್ರೆ ಅವ್ರು ಮಾತಾಡುವಾಗಾದ್ರೆ ಸುಮ್ಮನೆ ಇದ್ದಿದ್ದು. ಅದು ಆ ವಿಚಾರಗಳಲ್ಲಿ ನಾನು ತಪ್ಪಾಗಿದೆ. ನಾನು ಯಾಕೆ ಮಾತಾಡಿಲ್ಲ ಅಂದ್ರೆ, ಬೇಡ ಇನ್ನೊಂದು 3 ದಿನದಲ್ಲಿ ಮುಗಿಯುತ್ತೆ, ಅದ್ಲಿಗೆ ಜೋಡಿ ಟಾಸ್ಕ್ ಒಟ್ನಲ್ಲಿ ಪಾಯಿಂಟ್ ಟೇಬಲ್ ಅಲ್ಲಿ ನಮ್ದು ಪಾಯಿಂಟ್ ಜಾಸ್ತಿ ಆಗ್ಬೇಕು, ಇದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ, ಒಂದೇ ರೀತಿಯಲ್ಲಿ ಹೋಗೋಣ ಅನ್ನೋ ತರ ನಾನು ಅಂದ್ಕೊಂಡಿದ್ದು. ಅಂದ್ರೆ ಯಾಕೆ ಪ್ರಶ್ನೆ ಬಂದಿದ್ದಂದ್ರೆ ಕೋಆರ್ಡಿನೇಷನ್ ಯಾಕೆ ಬರ್ಲಿಲ್ಲ ಅಂತ ಅವ್ರ ಅಂದ ಮೇಲೆ ನಮಗೆ ಅನ್ಸಿದೆ ಆಕ್ಚುಲಿ. ಅದು ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ ಯಾವ್ದೋ ಸಾಂಗ್ ಸೆಲೆಕ್ಷನ್ ಅಲ್ಲೂ ಏನೋ ನೀವು ಒಪ್ಕೊಳ್ಳಿಲ್ವಂತೆ ಅವ್ರು ಹೇಳಿದ್ದು ಆ ತರದಲ್ಲ ಅಂತ. ನಮ್ಗೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು, ಲೈಕ್ ಅಂದ್ರೆ ಬಿಗ್ ಬಾಸ್ ಮೋಕ್ಷಿತ ಮತ್ತು ಧನರಾಜ್ ಮದುವೆ ಮಾತುಕತೆ, ಅದೊಂದು ಮಧುಮಗ ಅನ್ನೋಂತಹ ವೆಬ್ ಸೀರೀಸ್ ಒಂದು ವಿಡಿಯೋ ಎಪಿಸೋಡ್ ರಿಲೀಸ್ ಆಯ್ತು. ಎಲ್ಲೂ ಕೂಡ ಮೊದ್ಲು ಪರಿಚಯ ಇತ್ತು ಅನ್ನೋ ತರ ನೀವು ನಡ್ಕೊಂಡೇ ಇಲ್ಲ, ಅಥವಾ ನೀವು ಮಾತಾಡ್ಕೊಂಡಿರೋದನ್ನ ನಮಗ್ ತೋರಿಸಿಲ್ಲ, ನಿಮಗೆ ಪರಿಚಯ ಇತ್ತು ಅನ್ನೋ ತರ. ನಮಗ್ ಶಾಕ್ ಅದನ್ನ ನೋಡುವಾಗ, ಈ ಜನಕ್ಕೆ ಇಬ್ಬರಿಗೂ ಮೊದ್ಲೇ ಪರಿಚಯ ಮಾಡ್ರಿ, ಇದೆಂತ ಅವಸ್ಥೆ, ಇವ್ರು ಎಂತ ಆತರ ತೋರಿಸ್ಕೊಳ್ಳಿಲ್ಲ, ಒಂದೇ ಒಂದು ಮಾತು ಬರಲಿಲ್ಲ ಅಂದ್ರೆ
ದಟ್ ಮೀನ್ಸ್ ಟು ಸೇ ದಟ್ ನಿಮಗೆ ಆಲ್ರೆಡಿ ಪರಿಚಯ ಇದೆ, ಬಟ್ ಒಳಗಡೆ ಕಂಪ್ಲೀಟ್ಲಿ ನೀವು ಸ್ಟ್ರೇಂಜರ್ಸ್ ತರ ಇದ್ದಿದ್ದು. ಅದೇ ತರ ಪಿಕ್ಚರ್ ಕೊಟ್ಟಿದ್ದು. ಇನ್ಫ್ಯಾಕ್ಟ್ ಹೊರಗಡೆ ಇದ್ದವರಿಗೆ ಗೊತ್ತಾಯ್ತು ಅಷ್ಟೇ, ಅದು ಆ ವೆಬ್ ಸೀರೀಸ್ದು ಎಪಿಸೋಡ್ ಬಂದಾಗ ಅದ್ ಹೆಂಗಿದ್ರಿ. ಆಮೇಲೆ ನಮಗೆ ಅನ್ನಿಸ್ತು ಯಾಕೆ ಕೋಆರ್ಡಿನೇಷನ್ ಬರ್ಲಿಲ್ಲ ಹಾಗಾದ್ರೆ ಜೋಡಿ ಟಾಸ್ಕ್ ಅಲ್ಲಿ ಇಬ್ಬರಿಗೂ ಮೊದ್ಲೇ ಪರಿಚಯ ಇತ್ತಲ್ಲ. ಅದು ಹುಡುಗ ಹುಡುಗಿ ಮದುವೆ, ಮದುಮಗ ಮದುಮಗಳು, ಮದುಮಗ ಅಂತ ವೆಬ್ ಸೀರೀಸ್ ಆಯ್ತಾ, ಅದು ಕುಂದಾಪುರದಲ್ಲಿ ಶೂಟಿಂಗ್ ಆಗಿದೆ. ವಾಟ್ ಎವರ್, ಬಟ್ ಅವ್ರ ಜೊತೆಗೆ ನೀವು ಆಕ್ಟ್ ಮಾಡಿದ್ದೆ. ಹೌದು, ಅವ್ರದ್ದೊಂದು ಎಷ್ಟು 2 ದಿನ ಇತ್ತು ನಾನು ಅವ್ರ ಜೊತೆ ಆ ಸೀನ್ ಶೂಟ್. ಮತ್ತೊಂದು 2 ದಿನ ಇಲ್ಲ, ಒಂದೇ ದಿನ ಅವ್ರದ್ದು ಜೊತೆ ಶೂಟ್. ನಂದು 2 ಸೀನ್ ಇತ್ತು ಅಷ್ಟೇ ಅದ್ರಲ್ಲಿ. ಬಟ್ ಆ ವಿಷಯ ನಿಮಗೆ ಪರಿಚಯ ಇತ್ತು ಗೊತ್ತಲ್ಲ ಅನ್ನೋ ತರ ನೀವು ರಿಯಾಕ್ಟ್ ಮಾಡಿದ್ದು ಅಂದ್ರೆ ಕಾಣಿಸ್ಲೇ ಇಲ್ಲ ಅಂತ. ಇಲ್ಲ, ಅದು ಕಟ್ ಆಗಿಲ್ಲ. ನರಕದಲ್ಲಿ ಬರ್ಬೇಕಾದ್ರೆ ಇವ್ರನ್ನ ಗೊತ್ತು, ಇವ್ರು ನಾವು ಸೀರೀಸ್ ಮಾಡಿದೀವಿ, ಅದು ಬಂದಿಲ್ಲ. ಬಟ್ ನನಗೇನಂದ್ರೆ ಜಸ್ಟ್ ನಾನು ಮೋಕ್ಷಿತ್ ಅವ್ರನ್ನ ಸೀರಿಯಲ್ ಅಲ್ಲಿ ನೋಡಿ ಗೊತ್ತು, ಅವರಿಗೆ ಅಲ್ಲಿ ಬಂದು ಧನರಾಜ್ ಯಾರು ಅಂತ ಗೊತ್ತು, ಬಟ್ ವಿಡಿಯೋ ಯಾವ್ದು ನೋಡಿರ್ಲಿಲ್ಲ. ನಾನು ಮಾಡುವ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅರ್ಥ ಗೊತ್ತಿಲ್ಲ. ಬಟ್ ಧನರಾಜ್ ಈ ರೀತಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅನ್ನೋದು ಮಾತ್ರ ಗೊತ್ತು ವಿನ ಇಲ್ಲಿ ಆಕ್ಟಿಂಗ್ ಮಾಡಿದ. ಅಪಾರ್ಟ್ ಫ್ರಮ್ ಶೂಟ್ ನೀವೇನು ಮಾತಾಡ್ಲೂ ಇಲ್ಲ, ನಾರ್ಮಲ್ ಆಗಿ ಮಾತಾಡ್ಲೂ ಇಲ್ಲ. ಜಸ್ಟ್ ಆ ಶೂಟಿಂಗ್ ನಡೀತಿರ್ಬೇಕಾದ್ರೆ ಹೌದು ನಾವು ನಿಮ್ಮ ಸೀರಿಯಲ್ ನೋಡ್ತಿದ್ವಿ, ಹೌದಾ ನೀವೇನ್ ಮಾಡ್ತಿರೋದು, ನಾನು ಸೋಷಿಯಲ್ ಯೂಟ್ಯೂಬ್ ಎಲ್ಲ ಇಷ್ಟು ಜನ ಸಬ್ಸ್ಕ್ರೈಬರ್ ಅಷ್ಟು ಬಿಟ್ರೆ ಮತ್ತೆ ಏನ್ ಮಾತಾಡಕ್ಕೆ ಸಿಕ್ಕೇ ಇರ್ಲಿಲ್ಲ. ಅವರು ಶೂಟಿಂಗ್ ಇತ್ತು, ನಾನು ನಮ್ಮ ಪಾಡಿಗೆ ಇದ್ವಿ. ಹಾಗಾಗಿ ಜಸ್ಟ್ ಅಷ್ಟೇ ಮುಖದ ಪರಿಚಯ ಅಷ್ಟೇ. ಹಾಗಾಗಿ ನಾವ್ ಅನ್ಕೊಂಡ್ವಿ ಅದ್ರೆ ಇಷ್ಟೆಲ್ಲ ಶೂಟ್ ಆಗಿದೆ, ಇಷ್ಟು ಎಪಿಸೋಡ್ ಬಂದಿದೆ ಅಂದ್ರೆ ಎಷ್ಟು ಪರಿಚಯ ಇರುತ್ತೆ ಅವ್ರಿಗೆ ಅಂತ ನಾವ್ ಅನ್ಕೊಂಡಿದ್ವು. ಇನ್ನು ಅಲ್ಲಿ ಮದ್ವೆ ಆಗ್ತಿದ್ರೆ ಅದನ್ನು ಹೇಳ್ತಾರೆ. ಇನ್ಫ್ಯಾಕ್ಟ್ ಅವರು ನೀವು ನೋಡಿದ್ರಲ್ಲ ಡಿಸ್ಕ್ರಿಪ್ಷನ್ ಅದೇ ಹಾಕಿರೋದು, ಬಿಗ್ ಬಾಸ್ ಮೋಕ್ಷಿತಾ ಮತ್ತು ಧನರಾಜ್ ಮದುವೆ ಮಾತುಕತೆ ಅಂತಾನೆ. ಅದು ಎಂತ ಟಾಕೀಸ್ ಕನ್ನಡ ಪ್ರಮೋಷನ್ ಬೇರೆ ಆಯ್ತು ಈಗ. ಸೊ ಅದ್ರಲ್ಲಿ ಹಂಗೆ ಹಾಕಿರೋದು ಅವರು. ನಮಗೆ ಅದೇ ಇದೇನ್ ಗೊತ್ತಿದ್ರು ಹೆಂಗ್ ನಾಟಕ ಆಡ್ತಿದಾರಲ್ಲ ಒಳಗಡೆ ಅಂತ. ಸೊ ಅದನ್ನು ಹೊರತುಪಡಿಸಿದ್ರೆ ರಜತ್ ಅವ್ರ ಜೊತೆಗೆ ಜಗಳ. ಇನ್ಫ್ಯಾಕ್ಟ್ ಅದು ನಮಗೆ ಈಗ ಆಡಿಯನ್ಸ್ ಆಗಿ ನೋಡುವಾಗ ನೀವೇನೋ ಭಯಂಕರ ಟ್ರಿಗರ್ ಮಾಡಿದ್ರಿ ಅಂತ ಅಂತೂ ಅನ್ಸಿಲ್ಲ. ಹೌದಾ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಂತ ಟ್ರಿಗರ್ ಏನಲ್ಲ. ಅಂದ್ರೆ ಆ ರೀತಿ ರಿಯಾಕ್ಟ್ ಮಾಡಿ ಅವರು ನಿಮ್ಮನ್ನೆಲ್ಲ ದೂಡುವ ತರ, ಇವ್ ಸುಮ್ನಿರ್ಬೇಕಿತ್ತು, ಯಾಕೆ ಇವ್ರು ಆತರ ಮಾಡಿದ್ರು ಅನ್ನೋ ತರ ಅಂತೂ ಅನ್ಸಿಲ್ಲ. ಬಟ್ ಅವ್ರು ಹೇಳ್ತಾರೆ ತುಂಬಾ ಜೋರಾಗೆ ಬಿತ್ತು ಅದು ಏಟ್ ಅಂತ ಹೇಳ್ತಾರೆ. ಯಾಕದು ಆಕ್ಚುಲಿ ಮಾಡಿದ್ರೆ ನಿಮ್ಗೆ ಅದು ಇಂಟೆನ್ಷನ್ ಇತ್ತ ಆತರ? ಇಲ್ಲ, ನಾನದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಅದಕ್ಕೆ ಸಿಟ್ಟು ಬಂತು. ಅವ್ರಿಗೆ ಏನ್ ಅನ್ಸ್ತು ಅಂದ್ರೆ ಅವನಿಗೆ ದೋಸ್ತನ ನಾಮಿನೇಟ್ ಮಾಡಿದ್ರೆ ಅವನಿಗೆ ಸಿಟ್ಟು ಬರುತ್ತೆ ಅಂತ. ಬಟ್ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಹೇಗಿತ್ತಂದ್ರೆ ದೋಸ್ತನ ನೆರಳಲ್ಲಿ ಇವನು ಇದ್ದಾನೆ, ಮತ್ತೆ ಇವನಿಗೆ ಸರಿಯಾದ ಡಿಸಿಷನ್ ತಗೊಳಕ್ ಗೊತ್ತಿಲ್ಲ ಅನ್ನೋ ತರ ಹೇಳಿದ್ರು. ಅದರ ಹಿಂದಿನ 3 ದಿನ ಧನರಾಜ್ ಕೊಡೋ ರೀಸನ್ ಕರೆಕ್ಟ್ ಆಗಿರುತ್ತೆ ಅನ್ನೋ ತರ ಹೇಳಿದ್ರು. ಇಲ್ಲಿ ಯಾಕೆ ವೀಕೆಂಡ್ ಅಲ್ಲಿ ಈ ತರ ಹೇಳಿದ್ರು ಅನ್ನೋದು ಒಂದು ಪ್ರಶ್ನೆ ಬಂತು. ಅದಕ್ಕೆ ನಂಗೆ ಸಿಟ್ಟು ಬಂತು. ಅದನ್ನ ತಲೆಯಲ್ಲಿತ್ತು. ಆಮೇಲೆ ನಾಮಿನೇಷನ್ ಅಂತ ಬಂತು. ನಾಮಿನೇಷನ್ ಅಲ್ಲಿ ಏನು ಮಾತಾಡುತ್ತೆ ಸುಮ್ನೆ ಇದ್ದೆ. ಮಗು ಹಾಲು ಕಾಯಿಸು ಅದೆಲ್ಲ ಹೇಳಿದ್ರು. ನಂಗೆ ಅದು ಸಹಿಸ್ಕೊಂಡು ಚೈತ್ರ ಅವ್ರು ಕೂಡ ಬಂದಾಗ ನೀ ಏನಕ್ಕೆ ಸುಮ್ನೆ ಇದ್ರೆ ಅಷ್ಟೆಲ್ಲ ಮಾತಾಡ್ಬೇಕಾದ್ರೆ ಹೌದೌದು ನಂಗೆ ಅನ್ಸ್ತಿದೆ, ಬಟ್ ಮಾತಾಡುವಂತ ಆಗಿಲ್ಲ ನಂಗೆ. ಅದು ಜಗಳ ಆದಾಗ ನನ್ ಇದಕ್ಕಿದ್ದಾಗೆ ಕಣ್ಣಲ್ಲಿ ನೀರು ಬರುತ್ತೀರಿ ಅಂತ ಏನಂತ ಗೊತ್ತಿಲ್ಲ. ಬಟ್ ನೋಡಿ ಆ ವಿಷಯದಲ್ಲಿ ನೀವೇ ಅವ್ರಿಗಿಂತ ಜಾಸ್ತಿ ನೀವೇ ಸಾರಿ ಕೇಳಿದಾರೆ. ಇನ್ಫ್ಯಾಕ್ಟ್ ಹೋಗುವಾಗ್ಲೂ ಕೂಡ ವಾಪಸ್ ಬರುವಾಗ ಕೂಡ ಅಂದ್ರೆ ಆ ವಿಚಾರಕ್ಕೆ ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಡ, ಅದು ಮರ್ತು ಬಿಡೋಣ ಅನ್ನೋ ತರ ಎಲ್ಲ ನೀವೇ ತುಂಬಾ ಸಲ ಮತ್ತೆ ಮತ್ತೆ ಸಾರಿ ಕೇಳಿದಿರ. ಆಕ್ಚುಲಿ ಅವರು ಕೇಳಿದ್ರು, ಅವ್ರಿಗೂ ಮನವರಿಕೆ ಆಯ್ತು, ಇಲ್ಲ ಅಂತಲ್ಲ ಆತರ ಮಾಡಬಾರ್ದಿತ್ತು ಅಂತ. ಬಟ್ ನೀವು ಕೂಡ ಸಾರಿ ಕೇಳಿದ್ರೆ ಅಲ್ಲಿ ಎಲ್ಲ ಪ್ರೇಕ್ಷಕರಿಗೆ ಒಂದು ಕಡೆ ಅಷ್ಟೆಂತ ಟ್ರಿಗರ್ ಎಂತ ಜಗಳ ಆಡ್ಲಿಕ್ಕೆ ಅಂತ ಹೋಗಿರ್ಲಿಲ್ವಲ್ಲ ಧನರಾಜ್ ಅನ್ನೋ ತರ. ಹೌದಾ? ಹೌದು, ನನಗೆ ಮತ್ತೆ ನಂಗೆ ಅನ್ಸಿದ್ದು ನಾನ್ ಕೂಡ ನೀವ್ ಅಂದ್ರೆ ನಾನ್ ಹೇಳ್ತಿರೋದು ನೀವೀಗ ರಜತ್ ಮತ್ತು ಮಂಜು ಜಗಳ ಆಡ್ದಂಗೆ ಆತರ ಆಗಿದ್ಯಾ ಎಂತ ಇಲ್ಲ ಅಲ್ವಾ? ನೀವು ಜನರಲ್ ಆಗಿ ಒಂದೇನೋ ಅದು ಆಗಿದ್ದಷ್ಟೇ. ಅವ್ರ ಆ ರೀತಿ ಆ ಲೆವೆಲ್ಗೆ ರಿಯಾಕ್ಟ್ ಮಾಡುವಂತದ್ದು ಎಂತದ್ದು ಇರ್ಲಿಲ್ಲ ಅಂತ. ಜೊತೆಗೆ ನೀವು ಸಾರಿ ಅಷ್ಟು ಸಲ ಕೇಳುವಂತ ಅಂತ ಏನ್ ಟ್ರಿಗರ್ ಏನೋ ಆಗಿರ್ಲಿಲ್ಲ ಅಲ್ಲಿ, ಮಾಡಿರ್ಲಿಲ್ಲ. ಅಲ್ಲ, ನಂಗೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹೇಳಿದಾಗ ಗೊತ್ತಾದ್ದು, ಓ ನನ್ನಿಂದನೇ ತಪ್ಪಾಗಿದೆ, 2 ಕಡೆಯಿಂದನೂ ತಪ್ಪಾಗಿರೋದು ಅಂತ. ಮತ್ತೆ ಅದು ವಿಟಿಯಲ್ಲಿ ನೋಡಿದಾಗ್ಲೂ ಹಿಂಗೆ ಹೊಡೆದಂಗೆ ಅಂತ ಅವ್ರಿಗೇನಂದ್ರೆ ಅದನ್ನೇ ಆಮೇಲೆ ಸರಿ ಹೋದ್ಮೇಲೆ ಹೇಳಿದ್ರು ರಜತ್ ಅವರು. ನನ್ನ ಹತ್ರ ಯಾರು ಕೂಡ ಅಷ್ಟು ಹತ್ರ ಬಂದು ಆ ರೀತಿ ಮಾಡಿದವರಲ್ಲ. ಆಮೇಲೆ ಮಂಜು ಅವ್ರು ಕೂಡ ಹೇಳುದು ಅದು ಆತರ ಮಾಡಿದ್ರೆ ಎಷ್ಟು ಟ್ರಿಗರ್ ಆಗ್ತಾರೆ ಗೊತ್ತಾ ನಿಂಗೆ ಅಂತ. ನಂಗೆ ಗೊತ್ತಿತ್ತು, ಅದೆಲ್ಲ ಗೊತ್ತೇ ಇರಲಿಲ್ಲ. ಅಷ್ಟು ಬೇಗ ಬರ್ತಾರೆ ನನ್ನ ಮೈ ಮೇಲೆ ಬಿದ್ದು ಇದೇನಪ್ಪ ಹಿಂಗಾಗ್ತಿದೆ, ನಾನು ಈ ತರ ಸ್ಕ್ರಿಪ್ಟ್ ಎಲ್ಲ ಯೋಚನೆ ಮಾಡಿರ್ಲಿಲ್ಲಲ್ಲ, ಯಾರೋ ಇವ್ರದ್ದೇ ಹೊಸ ಸ್ಕ್ರಿಪ್ಟ್ ಬರೀತಿದ್ದಾರಲ್ಲ ಅಂತ ನಾನು. ಆಮೇಲೆ ವಾಪಸ್
ಇನ್ನೊಂದ್ಸಲ ಚಮಕ್ ಕೊಡೋಣ ಸುಮ್ನೆ ಬಿಡುದ್ ಬೇಡ ಅಂತ ನಾನು ವಾಪಸ್ ತರಲೆ ಮಾಡಕ್ ಶುರು ಮಾಡ್ದೆ. ಅವ್ರು ಅದಕ್ಕೆ ಹೇಳಿದ್ರು ಇನ್ನೇನೋ ತರಲೆ ಶುರು ಮಾಡಿದ್ರೆ ಹೊಡೆದ್ಬಿಟ್ಟು ಹೋಗ್ತೀನಿ ಅಂತ. ಇದೊಂದು ಕೋಪ ಜಾಸ್ತಿ ಆದ್ರೆ ಕಷ್ಟ, ನನ್ನಿಂದಲೇ ಹೋಗೋ ತರ ಆಗುತ್ತೆ. ಆಲ್ರೆಡಿ ಈ ರಜತ್ ಮತ್ತು ರಂಜಿತ್ ಇಬ್ರದ್ದು ಸೇಮ್ ಹೆಸರು. ವಿಷಯ ಏನಂದ್ರೆ ರಂಜಿತ್ ಅಲ್ಲಿ ಒಂದು 0 ಇದೆ, ಇದ್ರಲ್ಲಿ 0 ಇಲ್ಲ. ಆ 0 ಅವ್ರ ತಲೆಯಲ್ಲಿ ಮೊಟ್ಟೆ ತರ ಕಾಣಿಸ್ತಿತ್ತು ನನಗೆ. ಇದು ರಂಜಿತ್ ತರ ಆಗ್ಬೋದು ಅಂತ. ಅದಕ್ಕೆ ಸುಮ್ಮನಾದೆ, ಇದು ಇವರು ಸಾಹಸಕ್ಕೆ ಹೋಗ್ಬೇಡ ಅಂತ. ಇದಕ್ಕೆ ನಾನು ಹೇಳಿದ್ ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಸೀಸನ್ 11 ಏನು ತ್ಯಾಗರಾಜ ಅಂತ. ಅವರು ಹೋಗಿದ್ರೆ ನಿಮಗೆ ತರ ಬೆನಿಫಿಟ್ ಆಗ್ತಾ ಇತ್ತು ಆಕ್ಚುಲಿ, ಟ್ರಿಗರ್ ಮಾಡಿ. ನೀವ್ ಆ ತರ ಹೇಳೋದಾದ್ರೆ ನನ್ಗೇನಂದ್ರೆ ಅದು ಹೋದ್ರೆ ಬೆನಿಫಿಟ್ ಅಂತಲ್ಲ, ನೀವು ಆತರ ಎಲ್ಲ ಅಲ್ಲ ಹೌದು, ಅದೇ ತಾನೆ ಸುದೀಪ್ ಸರ್ ಅದೇ ಹೇಳೋದು. ಆಕ್ಚುಲಿ ಎಲ್ರು ಡಿಸೈಡ್ ಮಾಡ್ಬೇಕಾಗಿರೋದು ಏನು, ಒಬ್ಬರನ್ನ ಹೊರಗೆ ಹಾಕ್ಬೇಕು. ಸುದೀಪ್ ಸರ್ ಕೂಡ ಹೇಳಿದ್ರು ನೀವು ಹೊರಗೆ ಹಾಕಿ, ಹೊರಗೆ ಹಾಕಿದ್ರೆ ಓಡಿರಿ, ಹೊರಗೆ ಹೋಗ್ಲಿ ಅಂತ ಅಲ್ವಾ. ಬೇಡ ಸರ್ ಅಂತದ್ದೆಲ್ಲ ಆಗೋದು ಬೇಡ. ಎಲಿಮಿನೇಷನ್ ಆಲ್ರೆಡಿ ಸೀಸನ್ 11 ಅಲ್ಲಿ ಆತರ ಎಲಿಮಿನೇಷನ್ ಆದಷ್ಟು ಬೇರೆ ಯಾವ ಸೀಸನ್ ಆಗಿಲ್ಲ ಅನ್ಸುತ್ತೆ. ಜಗದೀಶ್ ಸರ್, ರಂಜಿತ್ ಅವರು, ಶೋಭಾ ಶೆಟ್ಟಿ ಅವರು, ಮತ್ತೆ ಗೋಲ್ಡ್ ಸುರೇಶ್ ಅವರು, ಇನ್ನೊಬ್ರು ಯಾರು, ಅಷ್ಟೇ 4 ಜನ. ಅಂದ್ರೆ ಆತರ ವಿತೌಟ್ ಎಲಿಮಿನೇಷನ್ ಆತರ ಎವಿಕ್ಟ್ ಆಗಿದ್ದು, ಅಂದ್ರೆ ಅವರೇ ಕ್ವಿಟ್ ಮಾಡಿದ್ದು, ಅವರಾಗಿ ಹೋಗಿರೋದು ಅಥವಾ ಹೋಗೋ ತರ ಪರಿಸ್ಥಿತಿ ಬಂದಿತ್ತು. ಈ ತರ ಕಂಟೆಸ್ಟೆಂಟ್ ಹೋದ್ರೆ ನಾವು ಯಾವಾಗ್ಲೂ ಫೈಟ್ ಕೊಟ್ಟು ಆ ತರ ನೀವು ಕಳಿಸ್ಬೇಕು ಅಂತ. ಕೊನೆಗೆ ಈಗ ಅವ್ರು ನಿಮಗೆ ನಿಮಿಷದವರೆಗೆ ಫ್ಲಾಪ್ ಅಂತ ಹೇಳಿದ್ರು, ಕೊನೆಗೂ ಕೂಡ ಅವರು. ಅದು ಆಕ್ಚುಲಿ ನನಗೆ, ನನ್ನ ಪ್ರಕಾರ ಆ ವ್ಯಕ್ತಿ ಏನಂದ್ರೆ, ನಾನು ಬರ್ಬೇಕಾದ್ರೆ ನಾನು ಅದೇ ಉಸ್ತುವಾರಿ ಮಾಡ್ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ಬೇಡಿ, ನಂಗೆ ಅದು ಸರಿ ಅನ್ಸ್ತಿಲ್ಲ ಅಂತ ಹೇಳಿದ್ದು. ಮತ್ತೆ ಅದನ್ನ ನಾನು ಸ್ಟ್ಯಾಂಡ್ ತಗೊಳ್ದೇ ಇದ್ದಿದ್ದು ಇಂಥ ವಿಚಾರಗಳೆಲ್ಲ ಅವ್ರಿಗೆ ನನ್ನ ಮೇಲೆ ಟ್ರಿಗರ್ ಆಗಿ ಶುರು ಆಯ್ತು. ನನಗೆ ಇನ್ನೊಂದು ಅನಿಸ್ತಿದೆ ಈಗ್ಲೂ, ರಜತ್ ಅವ್ರಿಗೆ ನನ್ನನ್ನ ಅಲ್ಲಿ ಫ್ಲಾಪ್ ಅಂತ ನಿಲ್ಸೋದಕ್ಕೆ ನಾನು ಹನುಮಂತನನ್ನ ಬ್ಲಾಕ್ ಬಸ್ಟರ್ ಅಂತ ಹೇಳಿ ನಿಲ್ಸಿದ್ನಲ್ಲ ಅದಕ್ಕಿಂತ ಮುಂಚೆ, ಅದು ರೀಸನ್ ಆಗಿರ್ಬೋದು. ಯಾಕಂದ್ರೆ ರಜತ್ ಅವರ ಪ್ರಕಾರ ನೀನು ಹನುಮಂತ ಅವ್ರನ್ನ ಏನು ನಂಬ್ತಿದ್ದಿ ಆ ರೀತಿಯಾಗಿ ಅವ್ರಿಲ್ಲ ಅನ್ನೋದು ರಜತ್ ಅವ್ರದ್ದು ಕೆಲವೊಂದ್ಸಲ ವಾದ ಇರುತ್ತೆ. ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಮರ್ಥನೆ ಕೊಟ್ಟಿದ್ದೀನಿ. ಏನಾದ್ರು ಅನ್ಸ್ಲಿಲ್ಲ ಅಂದ್ರೆ ನಾನು ಹನುಮಂತನ ಹತ್ರ ಹೋಗಿ ಡೈರೆಕ್ಟ್ ಆಗಿ ಕೇಳಿದ್ದೀನಿ. ಮತ್ತೆ ಆ ವ್ಯಕ್ತಿನ ನನಗೆ ದೂಷಣೆ ಅಂದ್ರೆ ಯಾರಾದ್ರೂ ಹೇಳಿದ್ದಾರೆ ಅಂದಾಗ ಹನುಮಂತನ ಬಗ್ಗೆ ನಾನು ಅಲ್ಲೇ ಅವ್ರ ಹತ್ರ ಹೋಗಿ ಮಾತಾಡಿ ಕ್ಲಾರಿಟಿ ತಗೊಂಡು ಇರ್ತೀನಿ. ಮತ್ತೆ ಯಾರೋ ಒಬ್ರು ಅವ್ರ ಬಗ್ಗೆ ಆತರ ಅಂದಾಗ ನಂಗೆ ಆ ವ್ಯಕ್ತಿನ ಆತರ ನೋಡೋದಕ್ಕೆ ಆಗೋದೇ ಇಲ್ಲ. ಅದು ಫ್ರೆಂಡ್ಶಿಪ್ ಅಂತಲ್ಲ, ಅವ್ರನ್ನ ಹತ್ರದಿಂದ ನೋಡಿ ಅವ್ರು ಹೇಗೆ ಇದ್ದಾರೆ ಅನ್ನೋದು ಗೊತ್ತಿದೆ. ಮತ್ತೆ ಅವ್ರು ನನ್ನನ್ನ ಒಂದು ಎಲ್ಲದ್ರಲ್ಲೂ ನನ್ನನ್ನ ಯಾವ ರೀತಿ ಬಾ ದೋಸ್ತ ಹಿಂಗ್ ಮಾಡು, ಹಿಂಗ್ ಆಟ ಆಡು, ನೀನ್ ಯಾಕೆ ದೋಸ್ತ ಹಿಂಗಿರ್ತ. ಆಕ್ಚುಲಿ ನನ್ಗೆ ಆ ಫಿನಾಲೆ ಅವರ ಅಸುರಕ್ಷಿತ ಇದ್ದಾಗ ನಾನು ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ದೆ. ಅದಕ್ಕೆ ದೋಸ್ತ ಬೇಡ ದೋಸ್ತ, ಫಿನಾಲೆ ನಿನ್ನ ಆಟ, ನೀ ಆಡು, ನನ್ನ ಆಟ, ದೋಸ್ತ ನೀ ಏನ್ ದೋಸ್ತ ಒಂದ್ ಸಪೋರ್ಟ್ ಆದ್ರೂ ಮಾಡು ದೋಸ್ತ ಅಂತ ಅಂದಾಗ ನನ್ಗೆ ಫೀಲ್ ಆಯ್ತು, ಅಯ್ಯೋ ನಾನು ಮಾಡಕ್ ಹೋಗ್ತಿರ್ಲಿಲ್ಲ ಅಂತ. ಆಮೇಲೆ ನಾನು ಬಂದಾಗ, ನಾಮಿನೇಟ್ ಆಗಿ ಬಂದಾಗ ಎಷ್ಟು ಸಪೋರ್ಟ್ ಮಾಡಿದ್ರು. ನಂಗೆ ಆ ವ್ಯಕ್ತಿ ಹತ್ರ ನೆಗೆಟಿವ್ ಅಂತ ಅನ್ಸ್ತಾ ಇಲ್ಲ. ವ್ಯಕ್ತಿ ಏನ್ ಅನ್ಸ್ತದೋ ಅದನ್ನ ಹೇಳ್ತಾರೆ ಅಂತ ಅನಿಸ್ತು. ಬಿಟ್ರೆ ರಜತ್ ಅವರು ಬರುವಾಗ್ಲೂ ಅಂದ್ರೆ ಫ್ಲಾಪ್ ಕೊಡ್ಬೇಕಾದ್ರೂ ಹೇಳಿದ್ರು, ಅವನಿಗೆ ಗೊತ್ತಿಲ್ಲ ಸರ್, ಅವನಿಗೆ ಹೊರಗಡೆ ಹೋದ್ಮೇಲೆ ಗೊತ್ತಾಗ್ಬೋದು ಅಂತ. ನನ್ಗೆ ಹೊರಗಡೆ ಗೊತ್ತಾಯ್ತಾ ಇಲ್ಲ, ನಾನು ಅದನ್ನ ನಂಗೆ ಒಪ್ಪಕ್ ಸಾಧ್ಯನೇ ಇಲ್ಲ ಅನ್ಸ್ತಿದೆ. ಅಕಸ್ಮಾತ್ ಹೊರಗಡೆ ಬಂದು ಹನುಮಂತನ ಇಲ್ಲ ನಂದೆಲ್ಲ ಸ್ಟ್ರಾಟಜಿ ಅಂತಂದ್ರೆ ಆವಾಗ ಒಪ್ಕೊಳ್ತೇನೋ. ಯಾಕಂದ್ರೆ ಅವರು ಈಗ ಲಾಸ್ಟಿಗೆ ಸೇವ್ ಮಾಡ್ಲಿಲ್ವಲ್ಲ ನಿಮ್ಮನ್ನ. ಆಕ್ಚುಲಿ ಮೋಕ್ಷಿತ್ ಅವ್ರನ್ನ ಸೇವ್ ಮಾಡ್ತಾರೆ ಲಾಸ್ಟ್ ವಾರಕ್ಕೆ ಬರೋದು ಅಂತ. ನಿಮ್ಮ ಹೆಸರು ತಗೊಳ್ಬಹುದಿತ್ತಲ್ವಾ, ಅವ್ರು ಆಕ್ಚುಲಿ ಯಾಕೆ ತಗೊಂಡಿಲ್ಲ? ಅದ್ರ ಬಗ್ಗೆ ನಿಮಗೆ ಬೇಸರ ಇಲ್ವಾ? ಬೇಸರ ಇಲ್ಲ ಸುಜನ, ಯಾಕಂದ್ರೆ ಅವ್ರಿಗೆ ಏನ್ ಅನ್ಸ್ತೋ ಅದನ್ನ ಮಾಡಿದ್ದಾರೆ. ಅದು ಕೆಲವ್ರ ಪ್ರಕಾರ, ತ್ರಿವಿಕ್ರಮ್ ಅವರು ಹೇಳ್ತಿರೋ ಪ್ರಕಾರ ಅದು ಸ್ಟ್ರಾಟಜಿ ಅಂತ ನಂಗೂ ಹೇಳಿದ್ರು.
ನಂಗೂ ಒಂದ್ಸಲ ಅನ್ಸ್ತು ಸ್ಟ್ರಾಟಜಿ ಇರ್ಬೋದು ಅಂತ, ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ದೀನಿ ನಾನು. ಓಕೆ, ಅದಕ್ಕೆ ಅಂತ ಹೇಳಿದ್ರೆ ನಂಗೆ ತಿಳಿದಂಗ ಅನ್ಸ್ತಿದೆ ದೋಸ್ತ. ಹಾಗಾದ್ರೆ ನೀವ್ ಯಾಕೆ ರಜತ್ ತ್ರಿವಿಕ್ರಮ್ ಮಂಜು ಮತ್ತು ಮೋಕ್ಷಿತ ಇರ್ಬೇಕಾದ್ರೆ ಮೋಕ್ಷಿತನ ಹೊರಗಿಡ್ತೀರಿ? ನಾನೇ ಹೋಗಿ ಕೇಳ್ತೀನಿ, ನೀವು ಗೇಮ್ ಪ್ಲಾನ್ ಮಾಡಿದ್ದ ಮೋಕ್ಷಿತ ಅಂತ ತೆಗ್ದದ? ಇಲ್ಲ, ನಾನು ತಿಳಿದಂಗ ಮಾಡಿದೀನಿ ಅಂತ. ಅಲ್ಲಿ ನೀವು ತೆಗ್ದ್ರಿ, ಇಲ್ಲಿ ಅವರನ್ನ ಸೇವ್ ಮಾಡ್ತೀರಿ ಅಂದ್ರೆ ನಿಮ್ ಫಿನಾಲೆಗೆ ಏನಾದ್ರು ಟಾಪ್ 6 ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ವೀಕ್ ಇದ್ರೆ ಅದು ಪ್ಲಸ್ ಆಗುತ್ತೆ ಅನ್ನೋ ಒಂದು ವಿಚಾರನ ಅಂತ ಕೇಳ್ತೀನಿ. ಅದಕ್ಕೆ ದೋಸ್ತ ಹೇಳ್ತಾರೆ, ಇಷ್ಟರವರೆಗೂ ಏನು ಕಾಂಟ್ರವರ್ಸಿ ಇಲ್ಲದೆ ಏನಾದ್ರು ಆಟ ಆಡಿರೋ ರೀತಿ ಮತ್ತೆ ಆ ವೀಕ್ ಅಲ್ಲಿ ಚೆನ್ನಾಗ್ ಆಡಿದ್ದಾರೆ, ಇದನ್ನೆಲ್ಲ ನೋಡ್ಕೊಂಡು ನಂಗೆ ಏನಿಸ್ತು ಕೊಟ್ಟಿದ್ದೀನಿ ಅಂತ, ಮೋಕ್ಷಿತ ಅವ್ರನ್ನ ಕೊಟ್ಟಿದ್ದೀನಿ ಅಂತ ಅವ್ರಂದ್ರು. ನನಗೆ ಅಕಸ್ಮಾತ್ ನನ್ನನ್ನ ಏನಾದ್ರು ಸೇವ್ ಮಾಡಿದ್ರೆ ಬಹುಶಃ ಅದು ಫ್ರೆಂಡ್ಶಿಪ್ಗೆ ಮಾಡಿದ ತರ ರೀಸನ್ ಬರ್ತಿತ್ತೇನೋ ಅವನನ್ನ. ಆಮೇಲೆ ಅದಲ್ದೆ ಅಷ್ಟು ಕನ್ನಡಿ ನೋಡಿ ಅಂತದೆಲ್ಲ ತಪ್ಪುಗಳನ್ನ ಇಟ್ಕೊಂಡು ಅದು ಅವ್ರಿಗೆ ತಲೆಗೆ ಬಂದಿರ್ಬೋದು, ಇಲ್ಲಾಂದ್ರೆ ಮೋಸ್ಟ್ಲಿ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಹೌದು, ಯಾಕಂದ್ರೆ ಸುದೀಪ್ ಸರ್ ಒಂದ್ಸಲ ಹೇಳಿದ್ದಾರೆ, ಒಂದು ರದ್ದಾಗಿದೆ ಅಂತ ಹೇಳಿದ್ರೆ ನಿಮ್ ಬಾಯಿಗೆ ಬಂದ್ರೆ ಎಷ್ಟು ಫಾಲೋವರ್ಸ್ ಇದ್ರು ನಾನು ಹೊರಗಡೆ ಕಳಿಸ್ತೀನಿ ಅಂತ. ಇದು ಮೇಜರ್ ಮಿಸ್ಟೇಕ್ ನಂದು. ಅದರಿಂದ ಒಂದು ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗಿದೆ. ಅವನನ್ನ ನೀನು ಫಿನಾಲೆ 6 ಗೆ ಕಳಿಸ್ತಿ ಅಂದ್ರೆ ಅದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಆಗುತ್ತೆ, ಫ್ರೆಂಡ್ಶಿಪ್ ಅಲ್ಲಿ ಕಳಿಸ್ತಾರೆ, ಮತ್ತೆ ಅದು ನನ್ಗೂ ವ್ಯಾಲ್ಯೂ ಇಲ್ಲದಾಗುತ್ತೆ. ನಾನು ಅಲ್ಲಿಗೆ ಹೋದ್ರು ಎಲ್ಲ ಸೇರಿ ಕ್ಯಾಪ್ಟನ್ ಮಾಡಿದ್ರಲ್ಲ ಆತರ ಆಗ್ತಿತ್ತು. ಅಕಸ್ಮಾತ್ ನಾನೇನಾದ್ರು ಚಂದ ಆಟ ಆಡಿ ಅದನ್ನೇನು ಹೇಗೆ ಆ ಗೆಲುವು ಏನಿದೆ ಅದನ್ನ ನಾನೇ ಅಂತೇಳಿ ಹೇಗೆ ಸಂಭ್ರಮಿಸ್ಪಟ್ಟೆ, ಇದೆಲ್ಲ ಏನು ಆಗದೆ ಇರ್ತಿದ್ರೆ ದೋಸ್ತ ನನ್ನ ಹೆಸರೇ ಸೆಲೆಕ್ಟ್ ಮಾಡ್ತಿದ್ದ. ಕರೆಕ್ಟ್. ಮತ್ತೆ ನಾವು ಕಂಡ ಹಾಗೆ ಧನ್ರಾಜ್ ಅವರು ಸಿಕ್ಕಾಪಟ್ಟೆ ನಾಟಿ ಮನೆ ಒಳಗಡೆ. ವೈಫ್ ಬಂದಾಗ ಕೂಡ ಸಾಕಷ್ಟು ವಿಷಯ ಮಾತಾಡಿದ್ರಿ. ನೆಕ್ಸ್ಟ್ ರೆಸಲ್ಯೂಷನ್ ಏನಿರುತ್ತೆ 2025 ಅಂದ್ರೆ ನೆಕ್ಸ್ಟ್ ಮಗು ಯಾವಾಗ ಮಾಡ್ಕೊಳ್ಳೋದು ಅಂತೆಲ್ಲ ಕೇಳಿದ್ರಿ ಆಕ್ಚುಲಿ. ಅಂಡ್ ಆಮೇಲೆ ಸಾಕಷ್ಟು ಈಗ ಭಾವ ಜಿಂಕೆ ತಂಗಿ ಜಿಂಕೆ ಆ ಸಂಬಂಧಗಳ ಬಗ್ಗೆ ಮಾತಾಡೋದು ಅಥವಾ ಬೇರೆ ತರ ಎಲ್ಲ ಸಖತ್ ನಾಟಿ ಧನ್ರಾಜ್ ಅವರು. ಅಂದ್ರೆ ಹೆಂಡತಿನ ಎಷ್ಟು ಮಿಸ್ ಮಾಡ್ಕೊಂಡಿದ್ರಿ. 3 months ಬೇರೆ ಆಗಿತ್ತು ಅಂತ ಅಂದ್ರಿ ನಮ್ಮ ಗೌತಮಿ ಮತ್ತೆ ಅಭಿಷೇಕ್ ಅವ್ರಿಗೆ. ಎಷ್ಟು ಅಂದ್ರೆ ಬಿಗ್ ಬಾಸ್ ಮೇಲೆ ಕಂಪ್ಲೇಂಟ್ ಏನಂದ್ರೆ ಅದೇ ಫ್ಯಾಮಿಲಿ ರೌಂಡ್ಗೆ ರಜತ್ನ ಹೆಂಡತಿಯನ್ನ ಮಲಗಲಿಕ್ಕೆ ಬಿಟ್ರು ಬೆಡ್ ಅಲ್ಲಿ. ಯಾರು ನಮ್ಮ ಗೌತಮಿ ಮತ್ತು ಮಲಗಲಿಕ್ಕೆ ಬಿಟ್ರು. ನನ್ನ ಹೆಂಡತಿನ ಬಿಡ್ಲಿಲ್ಲ. ಒಂದು 2 ವಾರ ಮಗುನಲ್ಲಿ ಬಿಟ್ಟು ಆಯ್ತು ಧನ್ರಾಜ್ ಎಲ್ರಿಗೂ ಬಿಟ್ಟಿದ್ದೇವೆ, ನಿಮ್ಗೂ ಸಮಾನವಾಗಿ ನಾವು ನೋಡ್ತೇವೆ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಕ್ಯಾಮರಾ ಆದ್ರೂ ಆಫ್ ಮಾಡ್ಬೋದಿತ್ತು ಅಲ್ವಾ? ನೀವು ನಾಟಿ ಅದು ನಿಮ್ಮಿಂದ ಕಲ್ತಿರೋದು. ಕಲಿಬೇಕು ಅಂದೊಂದು ನಾಟಿನೆಸ್ ಇರ್ಬೇಕು, ಇಲ್ಲಾಂದ್ರೆ ಕಷ್ಟ. ಬಟ್ ಆದ್ರೂ ನೀವೀಗ ಇಡೀ ಕರ್ನಾಟಕ ಜನತೆ ಮುಂದೆ ನಿಮ್ ರೆಸಲ್ಯೂಷನ್ ಹೇಳ್ಕೊಂಡಿದ್ದೀರಾ ನಿಮ್ ವೈಫ್ ಹತ್ರ. ಅದ್ರದ್ದು ಯಾವಾಗ ಕಾರ್ಯಗತ ಯಾವಾಗ ಮಾಡ್ತೀರಾ? ಕಾರ್ಯಗತ ಮಾಡಿದ್ರೆ ನಮ್ಮ ಊರಿನ ಆಶಾ ಕಾರ್ಯಕರ್ತರು ಬಂದು ಈಗ ಅರ್ಥ ಆಗಿದೆ ಇನ್ನೊಂದಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿ ಹಾಗೆ. ಬಟ್ ಅವರಿಗೆ ಅಂದ್ರೆ ಏನು ಖುಷಿ ಇದೆಯಾ ಆತರ ಹೇಳಿದ್ ನೀವು ಹೇಗೆ ಅಂತ? ನಮ್ಗೆ ಗೊತ್ತಾಗಿಲ್ಲ, ಅವ್ರು ನಾಚ್ಕೊಳ್ತಾ ಇದ್ರು. ಅದ್ ನಾಚ್ಕೊಳ್ಳೋದನ್ನ ನೋಡೋದಕ್ಕೆ ಒಂದು ಖುಷಿ. ಅದು ನೀವು ಮ್ಯಾರಿಡಾ? ಇಲ್ಲ, ಲವ್ ಎಷ್ಟು ಚಂದ ಇದ್ದೀರಿ, ನಿಮ್ಗೆ ಯಾವ್ದು ಬೇಕಿಲ್ಲ ಸದ್ಯಕ್ಕಿಲ್ಲ. ಸತ್ಯ. ಹೌದೌದು. ಅಲ್ಲ ಅದಿದ್ರು ಸಹ ಅಂತ ನನಗೆ ಅದ್ ಮಕ್ಕಳ ಬಗ್ಗೆ ಮಾತಾಡ್ಲಿಕ್ಕೆ ಆಗುತ್ತೆ ಅವ್ರ ಹತ್ರ. ಅಲ್ಲ ಒಂದು ಇರುತ್ತೆ ರೀ, ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಮಾತಾಡಿ ಹುಡುಗಿನ ನಾಚಿಕೆ ಮಾಡಿಸಿ ಆ ನಾಚಿಕೆಯನ್ನ ನೋಡಿ ಖುಷಿ ಪಡಿಸೋದು. ನೀವು ಮಾಡೋ ಡವ್ ನೋಡಿದ್ರೆ ಸುಮಾರು ಆಟ ಆಡಿದಿರಿ. ಇಲ್ಲ ಆಟ ಆಡಿದ್ದೇವೆ. ಈಗ ಫಸ್ಟ್ ಅವ್ರ ಇಂಟರ್ವ್ಯೂ ಆಗ್ತಿರೋದು ಯಾರ್ದು? ಧನ್ರಾಜ್ ಆಚಾರ್ದು. ಸೊ ನಿಮ್ದೇ ಹೇಳಿ. ಈಗ ಬಂದ್ರಿ ನನ್ ಬಿಡಕ್ಕೆ ಬರಬೇಕು ಅಂತ ಇಲ್ಲ ರೀ, ನಾನು ಅದು ಸುಮ್ನೆ ತಮಾಷೆಗೆ ಅವಳ ನಾಚಿಕೆ ನೋಡ್ಬೇಕು ಅಂತ ನಾನು ಹೇಳಿದ್ದು. ಓಕೆ, ಹಂಗೆ. ಸೊ ಮನೆಯವರೆಲ್ಲ ಬಂದ್ರು ಆಕ್ಚುಲಿ, ಅದೆಷ್ಟು ಖುಷಿ ಆಯ್ತು ಆಕ್ಚುಲಿ. ನಿಮ್ ಕಮಲ್ ಅಜ್ಜಿ ಮನೆಯವರೆಲ್ಲ ಬಂದ್ರು, ಅದ್ ಹೆಸರು ಹೇಳಿದ್ದು ಬಿಗ್ ಬಾಸ್ ಅವರು. ಓ ನಿಜ. ನಾನು ಆ ಟಾಸ್ಕ್ ನಾನು ನಿಜವಾಗ್ಲೂ ಅನ್ಕೊಂಡಿದ್ದು ಫಿನಾಲೆ ಏನಾದ್ರು ಬಂದ್ರೆ ದೇವ್ರೇ ಫಿನಾಲೆವರೆಗೂ ನನ್ ಕರ್ಸು, ನಂದು ಉದ್ದೇಶ ಇಷ್ಟೇ. ಅಲ್ಲಿ ಒಂದು ಏನು ಎಂತ ಹೇಳ್ತಾರೆ ಅದಕ್ಕೆ, ಲಾಸ್ಟಿಗೆ ಒಂದು ಟಾಸ್ಕ್ 5 ನಿಮ್ಮ ಆಸೆಗಳನ್ನ ಈಡೇರಿಸ್ತಾರೆ ಅಂತ. ಹೌದೌದು, ಲಾಸ್ಟ್ ವೀಕ್ ಅಲ್ಲಿ. ಲಾಸ್ಟ್ ವೀಕ್ ಅಲ್ಲಿವರೆಗೂ ನನ್ನನ್ನು ಇರಿಸು,
ನಂದು ಒಂದೇ ಆಸೆ, ನನ್ನ ಫ್ಯಾಮಿಲಿಯನ್ನ ಇಲ್ಲಿ ಬಂದು ಕರ್ಸಿ ಲಾಗ್ ಮಾಡ್ಬೇಕು ಅಂತ. ವ್ಲಾಗ್, ಓಕೆ. ಅದೊಂದು ಆಸೆ ಇತ್ತು, ಮನೆ ಪೂರ್ತಿ ಫ್ಯಾಮಿಲಿಯನ್ನ ಕರ್ಕೊಂಡು ಲಾಗ್ ಮಾಡ್ಬೇಕು. ಅದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಎಷ್ಟು ಚಂದ ಅಲ್ಲ, ಎಲ್ಲರೂ ಬಂದ್ರೆ ಅಂತ. ಬಟ್ ಏನ್ ನೋಡ್ರಿ, ನಾನು ಫ್ಯಾಮಿಲಿ ರೌಂಡಿಗೆ ನನ್ನ ಮಗಳು ಬಂದ್ರೆ ಸಾಕು, ನನ್ನ ಮಗಳು ನೋಡಿದ್ರೆ ಸಾಕು, ಅಟ್ಲೀಸ್ಟ್ ನನ್ನ ಹೆಂಡತಿ ನೋಡಿದ್ರೆ ಸಾಕು, ಅಪ್ಪ ಅಮ್ಮ ಬರ್ತಾರೆ ಸಾಕು ಅಂದ್ಕೊಂಡಿದ್ದವನು ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ. ನನ್ಗೆ ನಾವ್ ಏನ್ ಮಾಡ್ತಿದೀವಿ ನಿಮಗೆ ಬಿಗ್ ಬಾಸ್, ನೀವ್ ಇಷ್ಟೊಂದು ಸರ್ಪ್ರೈಸ್ ಕೊಡ್ತಿದ್ದೀರಿ, ನೀವೇನ್ ನಮ್ ಲವರ ಅನ್ನೋ ತರ. ಲವರ್ ಕೂಡ ಅಷ್ಟೊಂದು ಸರ್ಪ್ರೈಸ್ ಕೊಡಲ್ಲ, ಇಷ್ಟೊಂದು ಸರ್ಪ್ರೈಸ್. 32 ಜನ ಅಲ್ಲಿ ನಿಲ್ಸಿ ಒಂದು ಅವಕಾಶ ಮಾಡ್ಕೊಡ್ತಾರೆ, ಬೇರೆ ಯಾರಿಗೂ ಅಂತ ಅವಕಾಶ ಇಲ್ಲ, ನನ್ಗೂ ಅವಕಾಶ ಮಾಡ್ಕೊಟ್ರೆ. ಇಂತ ಬಿಗ್ ಬಾಸ್ ಇಷ್ಟೆಲ್ಲ ಮಾಡಿದ್ರು, ಅದ್ ಹೇಗ್ ತಾನೆ ನಾನು ಅದನ್ನ ಇಲ್ಲ ನಂಗೆ ಆ ಬಿಗ್ ಬಾಸ್ ಇಂದ ಮೋಸ ಆಗಿದೆ ಅನ್ನೋ ತರ ಹೇಳಕ್ ಸಾಧ್ಯ. ನಂಗ ಅವರು ಏನೇ ಡಿಸಿಷನ್ ತಗೊಂಡೆ ಅದು ನಾನು ಅದಕ್ಕೆ ತಲೆಬಾಗಿ ನಮಿಸ್ತೇನೆ. ಎಸ್, ಇನ್ನು ಆಕ್ಚುಲಿ ಬೇರೆ ಜಗಳಗಳು ಕೆಲವು ಅದೇ ಫಸ್ಟ್ ಒಂದು ಜಗದೀಶ್ ಅವ್ರ ಜೊತೆ ಆಯ್ತು, ಅದು ಫಸ್ಟ್ ಒಂದು ಟಾಸ್ಕ್ ಆಗುವಾಗ ಅದು ಫಸ್ಟ್ ಲೈಕ್ ಫಸ್ಟ್ ಟೈಮ್ ನೋಡಿದ್ದು ಅಂದ್ರೆ ನೀವು ರೈಸ್ ಆಗಿ ಎಲ್ಲ ಮಾತಾಡಿದ್ದೆಲ್ಲ. ಸೊ ಹೊರಗಡೆ ಎಲ್ಲ ಈ ತರ ಮಾತಾಡಿದ್ದು ಉಂಟಾ, ಉದಾಹರಣೆ ಉಂಟಾ ಯಾವಾಗ್ಲಾದ್ರು? ಹೊರಗಡೆ ಇಲ್ವಾ ಅಂತ, ನಂಗೆ ಬಂದು ಆಕ್ಸಿಡೆಂಟ್ ಮಾಡಿದವನಿಗೂ ಕೂಡ ಬೇಡ ಬಿಡಪ್ಪ ಹೋಗು ಅಂತ ಹೇಳಿದವ್ ನಾನು. ಕಾರ್ಗೆ ಡೆಂಟ್ ಆಗಿತ್ತು. ನಂಗೆ ಆತರ ಕೋಪ ಮಾಡ್ಕೊಡೋ ಪ್ರಸಂಗ ಇದ್ರಲ್ಲಿ ಬಂದಿರ್ಬೋದು. ನಾಟಕ ಮಾಡ್ಬೇಕಾದ್ರೆ ಹೇಳ್ಕೊಡ್ಬೇಕಾದ್ರೆ ಮಕ್ಳಿಗೆ ಬೈದಿದ್ದೀನಿ ಅಷ್ಟೇ. ಸೊ ಈಗ ಕಿಚ್ಚ ಸುದೀಪ್ ಸರ್ ಆಕ್ಚುಲಿ ಫಸ್ಟ್ ಟೈಮ್ ತುಂಬಾ ಫ್ರಸ್ಟ್ರೇಟ್ ಆಗಿರೋದು ಈ ಸೀಸನ್ ಅಲ್ಲಿ, ತುಂಬಾ ಕ್ಲಾಸ್ ತಗೊಂಡಿರೋದು ಆಕ್ಚುಲಿ. ಕೊನೆಗೆ ಅದೇನ್ ತಲೆಗೆ ಬಂತೋ ಗೊತ್ತಿಲ್ಲ, ಅವರು ರಿಸೈನ್ ಕೂಡ ಮಾಡಿದ್ದಾರೆ, ಈಗ ಹೋಸ್ಟ್ ಕೂಡ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆಕ್ಚುಲಿ 2 ಸಲ ಆಕ್ಚುಲಿ ಮಧ್ಯದಲ್ಲಿ ಒಂದ್ಸಲ ಅಂದ್ರೆ ಆಕ್ಚುಲಿ ನಿಮ್ ಜಗಳಗಳೆಲ್ಲ ಆಗಿತ್ತು ಅವಾಗ ಒಳಗಡೆ, ಜಗದೀಶ್ ಅವ್ರ ಜೊತೆಗೆ ಜಗದೀಶ್ ಅವರು ಇನ್ನೂ ಇದ್ರು ಮನೇಲಿ, ಅವಾಗ ಒಂದ್ಸಲ ಟ್ವೀಟ್ ಮಾಡಿದ್ರು ಲಾಸ್ಟ್ ಸೀಸನ್ ಅಂತ, ಈಗ ಮತ್ತೊಂದ್ಸಲ ಮಾಡಿದ್ದಾರೆ. ಸೊ ನಿಮ್ಮಿಂದ ಏನಾದ್ರು ಬೇಸರ ಆಯ್ತಾ ಸುದೀಪ್ ಅವ್ರಿಗೆ, ಏನಾದ್ರು ನಿಮ್ ಜಗಳಗಳೆಲ್ಲ ನೋಡಿ ಹೇಗೆ ಅಂತ? ಇಲ್ಲ ಆತರ ನಮ್ಮಿಂದ ಆಗಿದ್ದಂತಲ್ಲ, ನಿಮ್ಮ ಇಡೀ contestants ಪ್ರಕಾರ ಅಮ್ಮ ಫೀಲ್ ತುಂಬಾ ಇತ್ತು. ಅಮ್ಮನಿಗೋಸ್ಕರ, ಅಮ್ಮನಿಗೆ ಬಿಗ್ ಬಾಸ್ ಅಂದ್ರೆ ಇಷ್ಟ ಅಂತಾರ. ಅಲ್ಲ, ಮೊದಲು ಟ್ವೀಟ್ ಮಾಡಿದಾಗ ಇನ್ನು ಲೈಕ್ ಅಂದ್ರೆ ಏನಿರ್ಲಿಲ್ಲ ಅವಾಗ, ತಾಯಿಯವರು ಹಾಸ್ಪಿಟಲೈಸ್ ಆಗಿರ್ಲಿಲ್ಲ. ಈ ಸೀಸನ್ ಶುರು ಆಗೋದಕ್ಕಿಂತ ಮುಂಚೆನೂ ಕೂಡ ಇದ್ದಾರೋ ಇಲ್ವೋ ಅನ್ನೋ ತರ ಮಾತುಕತೆ ಆಗಿತ್ತು. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಬಟ್ ಅವಾಗ ಫಸ್ಟ್ ಅವ್ರು ಟ್ವೀಟ್ ಮಾಡಿದಾಗ ಏನು ನಮಗೆ ಗೊತ್ತೂ ಇರ್ಲಿಲ್ಲ ಆಕ್ಚುಲಿ ಈ ತರ ಡಿಸೈಡ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಅಂತ. ಬಟ್ ಯಾಕೆ ಆಗಿರಬಹುದು, ಇನ್ಫ್ಯಾಕ್ಟ್ ಮೊನ್ನೆ ಕೂಡ ಹೇಳಿದ್ರು ತಡ್ಕೊಳಕ್ ಆಗದೆ ಅಂತೆಲ್ಲ ಒಂದು ಬಂತು ಆಕ್ಚುಲಿ ಕಿಚ್ಚನ ಪಂಚಾಯತಿ ಆಗುವಾಗ. ಸೊ ಹೆಂಗ್ ಅನ್ಸುತ್ತೆ ನಿಮಗೆ ರಿಸೈನ್ ಮಾಡಿರೋದು ಅವರು? ಅದು ನಮ್ಮ ಕಂಟೆಸ್ಟೆಂಟ್ ಮೇಲೆ ಇರುವಂತ ಕೋಪ ಅಲ್ಲ ಅನ್ಸುತ್ತೆ. ಬಹುಶಃ ಅವರು ಒಂದ್ ಕಡೆಯಲ್ಲಿ ಹೇಳಿದ್ದಾರೆ ಅನ್ಸುತ್ತೆ, ನಾನ್ ಕೇಳ್ಪಟ್ಟ ಹಾಗೆ, ಅಂದ್ರೆ ಸಿನಿಮಾಗಳನ್ನು ತೊಡಗಿಸ್ಕೊಳ್ಳೋದಕ್ಕೆ. ಹೌದು, ಅದ್ ಹೇಳಿದ್ದಾರೆ. ಬಟ್ ವರ್ಸ್ಟ್ ಸೀಸನ್ ಇದ್ದಿದ್ರಲ್ಲೇ ಅಂತಾನು ಹೇಳಿದ್ದಾರೆ ಆಕ್ಚುಲಿ ವೀಕೆಂಡ್ ಅಲ್ಲಿ ಗೊತ್ತಲ್ಲ ಒಂದ್ಸಲ. ಅದೇ ಅದೊಂದು ಕೇಕ್ ಕಟ್ಸಿ ಫಸ್ಟ್ ಸೀಸನ್ ಆಗ್ಬೋದು ಅಂತ ಹೇಳಿದ್ದು. ಫಸ್ಟ್ ಸೀಸನ್ ಆಗೋ ಮುಂಚೆ ಎಚ್ಚೆತ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟು ಹೋದ್ರು. ಆ ನಂತರ ಆಗಿರೋದು ಒಂದೇನಿದೆ, ಅದು ಕೂಡ ಒಂದು TRP ಬಸ್ ಕ್ರಿಯೇಟ್ ಆಗಿರೋದು. ಅದ್ರಲ್ಲೂ ಸುದೀಪ್ ಸರ್ ಪಾಲು ತುಂಬಾ ಇದೆ. ಮತ್ತೆ ಇನ್ನೊಂದು ಆಕ್ಚುಲಿ ತುಂಬಾ ಹೊರಗಡೆ ಹೆಸರುವಾಸಿ ಆಗಿದ್ದು ಅಥವಾ ತುಂಬಾ ವೈರಲ್ ಆಗಿದ್ದು ಅಂತಂದ್ರೆ ನಿಮ್ಮ ಮತ್ತು ಗೌತಮಿ ಅವರ ಒಂದು ಬಂಪ್ ಫೈಟ್. ಅಂದ್ರೆ ನೀವು ಇದಾಗಿದೆ ಮತ್ತೆ ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಿಲ್ಲ, ನಾನು ಮಾಡ್ತಿದ್ದೀರಲ್ಲ, ಅದಕ್ಕೆ ಯಾರು ಮಾಡ್ಲಿಲ್ಲ ಅಂತ. ಸೊ ಅದು ತುಂಬಾ ಅವ್ರಿಗೂ ಕೇಳಿದ್ವಿ ನಾವು ಆಕ್ಚುಲಿ, ಅವ್ರದೇ ಆದಂತಹ ಉತ್ತರ ಕೊಟ್ಟಿದ್ದಾರೆ. ಬಟ್ ಏನಕ್ಕೆ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಅಫ್ಕೋರ್ಸ್ ಅದು ನೀವು ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಬಟ್ ಅದು ಅಷ್ಟೊಂದು ಇದಾಗಿ ಅವರು ಅದು ಕೋಪ ಮಾಡ್ಕೊಂಡು ನಿಮಗೆ ಮತ್ತೆ ವಾಪಸ್ ಹೇಳಿದ್ದು. ನಾನು ಭಟ್ರು ಬಂದಾಗ ಇದೇ ಕಾಗಕ್ಕ ಗುಬ್ಬಕ್ಕ ಅಂದಾಗ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅದರಲ್ಲಿ ಇರೋ ಒಂದು ಲೈನ್ ಏನಿದೆ ಅದು ನನ್ಗೆ, ಅಂದ್ರೆ ಇಲ್ಲಿ ಕಾಗಕ್ಕ ಇರ್ತಾರೆ, ಆ ಕಡೆ ಗುಬ್ಬಕ್ಕ ತರ ನಾಟಕ ಆಡ್ತಾರೆ ಅನ್ನೋ ಸಮಥಿಂಗ್ ಇತ್ತು. ಆ ರೀತಿ ಇಲ್ಲ ಅಂತ ಅನ್ಸ್ತು ನನ್ಗೆ. ಯಾಕಂದ್ರೆ ನಾನು ಲೆಟರ್ ಬರ್ದಿರೋದ್ರಲ್ಲಿ ಗೌತಮಿ ಅವರು ನನ್ಗೆ ಅಪ್ರಾಮಾಣಿಕ ಅಂತ ಕೊಡ್ತಾರೆ.
ಅದ್ರಲ್ಲಿ ಏನಿತ್ತು ಅಂದ್ರೆ ನಾನು ಅವ್ರ ಹತ್ರ ಒಂದು ಜೆನ್ಯೂನ್ ಆಗಿ ಅವ್ರ ಹತ್ರ ವಿಷಯನ ಶೇರ್ ಮಾಡಿರ್ತೇನೆ. ನಂಗೆ ಈ ತರ ಅನಿಸ್ತು. ಹೌದು, ಮಂಜು ಅವ್ರ ಬಗ್ಗೆ ಹೇಳಿರೋದು. ಮಂಜು ಯಾರು ಯಾವ ವಿಷಯ ಅದು? ಮೋಕ್ಷಿತ ಅವ್ರ ಬಗ್ಗೆ ಹೇಳಿರೋದು. ಆಗಷ್ಟೇ ಅವ್ರ ಫ್ರೆಂಡ್ ನರಕ ಇನ್ನು ಫ್ರೆಂಡ್ ಆಗ್ಬೇಕಿತ್ತು ಅಷ್ಟೇ. ಅಷ್ಟ್ರಲ್ಲಿ ನಾನು ಹೇಳುವಷ್ಟರಲ್ಲಿ ಆಲ್ಮೋಸ್ಟ್ ಫ್ರೆಂಡ್ ಆಗಿದ್ರು ಮೋಕ್ಷಿತ ಅವ್ರಿಗೆ. ಅವ್ರ ಬಗ್ಗೆ ನೀವು ಹೇಳಿದ್ದು ನಿಮಗೆ ಅದು ಅಪ್ರಾಮಾಣಿಕ ಅಂತ ಅನಿಸ್ತು ಅವ್ರಿಗೆ? ಅವ್ರ ಬಗ್ಗೆ ನಾನು ಈ ತರ ತಿಳ್ಕೊಂಡಿದ್ದೆ ಅನ್ನೋ ತರ ಹೇಳಿದ್ದೆ. ಅದಕ್ಕೆ ನಾನು ಅವ್ರನ್ನ ಕ್ಯಾಪ್ಟನ್ಸಿಂದ ಹೊರಗೆ ಹಾಕಿದ್ದೆ ಅನ್ನೋ ತರ ನಾನು ಹೇಳಿದೆ. ಅದನ್ನ ನೀವು ಅವಾಗ ಹೇಳಿದ್ ಗೌತಮಿ ಅವರು ಅದನ್ನ ರೀಸನ್ ಆಗಿ ತಗೊಂಡು ಅಪ್ರಾಮಾಣಿಕತೆ ಕೊಟ್ರು. ನಾನೇನೋ ಒಂದು ನಂಬಿಕೆಯಲ್ಲಿ ಹೇಳಿದ್ದೆ, ಅದನ್ನ ಆ ರೀತಿ ತಗೊಂಡಿದ್ದು ಬೇಜಾರಾಯ್ತು ಅಂತ ಬರ್ತಿದ್ದೆ. ಅದಕ್ಕೆ ಯೋಗರಾಜ್ ಭಟ್ರು ಸರ್ ಬಂದಾಗ ಆ ಲೈನ್ ಏನಿದೆ ಅದಕ್ಕೆ ಒಪ್ಕೊಳ್ಳಿಲ್ಲ ನಾನು. ಬಟ್ ಇದಾಗ ತಲೆದಿಂಬು ಬಂದಾಗ ಅಲ್ಲಿ ಅವ್ರು ಹೇಳ್ತಾರೆ, ನಾನು ಹೇಳೋ ರೀತಿ ಏನಿದೆ ಅದು ಪಾಸಿಟಿವ್ ಆಗಿರುತ್ತೆ, ನಾನು ಯಾವುದೇ ವಿಷಯ ಆಗ್ಲಿ ಜಗಳ ಆಗ್ಲಿ ಅದನ್ನ ನಗ್ತಾನೆ ಹೇಳ್ಕೊಂಡು ಸಾಲ್ವ್ ಮಾಡ್ತೀನಿ ಅಂತ ಹೇಳಿರೋ ಸ್ಟೇಟ್ಮೆಂಟ್ ನಂಗೆ ಅದು ಇಲ್ಲಿ ರಾಂಗ್ ಅಂತ ಅನಿಸ್ತು. ಯಾಕಂದ್ರೆ ಒಂದು ಚಿಕ್ಕ ತಲೆದಿಂಬು ಅಷ್ಟು ದೊಡ್ಡ ಮ್ಯಾಟ್ರ್ ಆಗುತ್ತಾ ಅನ್ನೋ ತರ ನಾನು ಮಾಡಿದೆ. ಗೌತಮಿ ಅವರು ಆ ವಿಚಾರವಾಗಿ ಮತ್ತೆ ಹೇಳಿದಾಗ ಅವರು ಅಂದ್ರೆ ಆ ಟೈಮಲ್ಲಿ ಅವ್ರಿಗೆ ಏನ್ ಅನ್ಸ್ತೋ ಗೊತ್ತಿಲ್ಲ, ರಿಯಾಕ್ಟ್ ಮಾಡಿದ್ರು. ಅದು ಹೇಗೆ ಅಂತ ಕಂಟಿನ್ಯೂ ಆಗ್ತಾನೆ ಹೋಯ್ತು. ನಾನು ನಾಮಿನೇಷನ್ಗೆ ತಗೊಂಡೆ, ನನಗೆ ಇದು ತುಂಬಾ ಫೇಕ್ ಅಂತ ಅನಿಸೋ ತರ ಅನ್ಸು. ಆ ಕೋಪದಲ್ಲಿ ನಾನು ನಾಮಿನೇಷನ್ ತಗೊಂಡೆ. ಅದು ಕಂಟಿನ್ಯೂಷನ್ ಆಗಿ ಕಡೆಗೆ ಕ್ಯಾಪ್ಟನ್ಸಿ ಅಂತ ಬಂದಾಗ ಅವರು ನನ್ನ ಮೇಲೆ ತುಂಬಾ ಜೋರಾಗಿ ಮಾತಾಡೋ ತರ ಆಯ್ತು. ಮೋಕ್ಷಿತಂಬರ್ಗೆ ಹೋಗು, ಅವನನ್ನ ಫೋಟೋ ಹಾಕಿ ತಗೋತ್ಯಾ, ನೀನ್ ಫೋಟೋ ತೆಗಿ, ಹಾಗೆ ಹೀಗೆ ಅಂತಂದಾಗ ನಾನು ಗೌತಮಿ ಅವ್ರ ಹತ್ರ ಫಸ್ಟ್ ಬಂದಾಗ ಮಾತಾಡಿದ್ದೆ ನಾನು. ಅಂದ್ರೆ ನಾನು ಗೌತಮಿ ಅವ್ರನ್ನ ನೋಡಿರೋ ರೀತಿಯಲ್ಲಿ ಅವರು ನನ್ಗೆ ಆ ರೀತಿ ರಿಯಾಕ್ಟ್ ಮಾಡೋದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಯಾಕೆ ಹಿಂಗೆ ಇದ್ ಮಾಡ್ತಾರೆ? ಅದಕ್ಕೆ ನಾನು ಅಲ್ಲೇ ಹೇಳಿದೆ, ಆ ವಿಷಯನೇ ಇಲ್ಲಿ ಬಿಟ್ಬೇಡಣ, ಅದನ್ನ ಕಂಟಿನ್ಯೂ ಮಾಡಬೇಡಿ. ಇಲ್ಲಿಗೆ ನಾನ್ ಸಹ ಜಾಯಿಂಟ್ ಫ್ಯಾಮಿಲಿಯಿಂದ ಬಂದವನು, ನಂಗೆ ಗೊತ್ತು ಹೆಣ್ಮಕ್ಳು ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕಂತ. ನಿಮ್ಗೆ ತಪ್ಪು ನನ್ನ ಕಡೆಯಿಂದ ಆದ್ರೆ ತಪ್ಪಾಯ್ತು ಅಂತ ಸಾರಿ ಕೇಳ್ತೀನಿ ಅಂತ ಹೇಳಿ ಅಲ್ಲಿಗೆ ಕ್ಲಿಯರ್ ಮಾಡಿದ್ವಿ. ನಾನು ಮತ್ತೆ ಆಮೇಲೆ ಹೇಳಿದೆ, ನೀವು ಆ ಟೈಮಲ್ಲಿ ಆಡಿದ್ದು ನಂಗೆ ನಿಮ್ಮ ಮೇಲೆ ಒಂಚೂರು ಸಿಟ್ಟು ಬರಲಿಲ್ಲ. ನನಗೆ ಅನ್ಸಿದ್ದು ಗೌತಮಿ ಅವ್ರು ಯಾಕೆ ಈ ರೀತಿ ಮಾಡ್ತಾರೆ, ನಾನು ಗೌತಮಿ ಅವರಿಂದ ಇದನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ ಅನ್ನೋ ತರನೇ ಅನ್ಸ್ತು, ಬಿಟ್ರೆ ಬೇರೆ ಏನು ಅನ್ಸ್ಲಿಲ್ಲ ಅಂತ. ಕರೆಕ್ಟ್. ಇನ್ನು ಅದು ಬಿಟ್ರೆ ನೀವು ಲಾಸ್ಟಿಗೆ ಅದು ಎಲಿಮಿನೇಟ್ ಆದ್ಮೇಲೆ 5 ನಿಮಿಷ ಏನಿರುತ್ತಲ್ಲ, ಆ ಒಂದು 5 ನಿಮಿಷ ಸಿಕ್ಕಾಬಟ್ಟೆ ಇಮೋಷನಲ್ ಮಾಡಿಬಿಟ್ರಿ. ಇನ್ಫ್ಯಾಕ್ಟ್ ಕರ್ನಾಟಕ ಜನತೆಯನ್ನು ಕೂಡ, ಅಂದ್ರೆ ಒಬ್ಬೊಬ್ಬರಿಗೂ ನೀವು ಅವರ ಪಾಸಿಟಿವ್ ವಿಷಯನ ಹೇಳಿ, ಅವರಿಗೆ ಸಂಬಂಧಪಟ್ಟಿರೋ ಪಾಸಿಟಿವ್ ವಿಷಯಗಳನ್ನ ಹೇಳಿ, ಅವರಿಗೆ ಒಂದು ರೀತಿ ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನ ಹೇಳ್ಬಿಟ್ಟು ಹೋದ್ರಿ ಪ್ರತಿಯೊಬ್ಬರಿಗೂ ಕೂಡ. ಅದರಲ್ಲಿ ನಿಮ್ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಕೂಡ ತೋರಿಸ್ಕೊಟ್ರಿ ನೀವು. ಇನ್ಫ್ಯಾಕ್ಟ್ ಎಸ್ಪೆಷಲಿ ಮಂಜು ಅವರಿಗೆ ಹೇಳಿದ ವಿಷಯ, ಮೋಕ್ಷಿತ್ ಅವರಿಗೆ ನೀವು ಪ್ರಾಮಾಣಿಕರಾಗಿದ್ದೀರಿ, ಹಂಗೆ ಇರಿ ಅಂತ ಹೇಳಿದಾಗಿರ್ಬೋದು, ರಜತ್, ಪ್ರತಿಯೊಬ್ಬರಿಗೂ ಅಂದ್ರೆ ಎಲ್ರಿಗೂ ಒಳ್ಳೇದನ್ನೇ ಬಯಸಿ ಹೋದ್ರಿ. ಬಟ್ ಆದ್ರೂ ಈಗ ಡಿಸರ್ವಿಂಗ್ ಯಾರಲ್ಲ, ಲೈಕ್ ಮೋಕ್ಷಿತ ಡಿಸರ್ವಿಂಗ್ ಅಲ್ವಾ ಅಂತ ಹೇಳಿದಾಗ ಇಲ್ಲ ಅಂತಾನೆ ಹೇಳಿದ್ರಿ. ಆಕ್ಚುಲಿ ಲಾಸ್ಟ್ ವೀಕಿಗೆ ಬರೋದಕ್ಕೆ ಡಿಸರ್ವಿಂಗ್ ಅಲ್ಲ ಅಂತ. ಮೋಕ್ಷಿತ ಅವ್ರ ಆಟದ ಬಗ್ಗೆ ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಅಂದ್ರೆ ಫಸ್ಟ್ ಅವರು ಮಂಜು ಮತ್ತೆ ಗೌತಮಿ ಅವ್ರ ಜೊತೆ ಇದ್ರು, ಅದಾದ್ಮೇಲೆ ಮತ್ತೇನೋ ಶಿಫ್ಟ್ ಆಗಿ ತ್ರಿವಿಕ್ರಮ್ ಆಗ್ತಾರೆ, ಎಲ್ಲ ತುಂಬಾ ಚೇಂಜಸ್ ಆಗ್ತಾ ಬಂತು. ಈಗ ರಜತ್ ಅವ್ರ ಜೊತೆ ಚೆನ್ನಾಗಿದ್ದಾರೆ, ಆ ಥರದ್ದೆಲ್ಲ. ಸೊ ಏನ್ ಸ್ಟ್ರಾಟಜಿ ಇರ್ಬೋದು ಅದು, ಹೇಗೆ ಅಂತ? ಮೋಕ್ಷಿತ ಅವರದ್ದು ನಾನು ಫಸ್ಟ್ ಇಂದ ವೀಕ್ ಇಂದ ಬಂದಾಗ ಅವ್ರಿಗೆ ನನ್ಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ ವೀಕೆಂಡ್ಗೆ ತಗೋತಾರೆ. ಆ ಮಾತುಗಳನ್ನೇ ತ್ರಿವಿಕ್ರಮ್ ಅವ್ರು ಹೇಳಿದಾಗ ನನ್ಗೆ ಯಾರು ಅವ್ರಿಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ ಅನ್ನೋ ತರ ಅಂದಾಗ ನಾನು ಹೇಳಿದ್ದೆ, ನೀವೇ ನನಗೆ ಹೇಳಿದ್ರಲ್ಲ ವೀಕೆಂಡ್ಗೆ ಅನ್ನೋ ತರ. ಆ ವಿಚಾರವಾಗಿ ಅವರು ಅದನ್ನ ಮತ್ತೆ ಇಲ್ಲ, ನಾನು ಅದನ್ನ ಸರಿಪಡಿಸ್ಕೊಂಡೆ, ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಂಡೆ ಅನ್ನೋ ತರ ಅಂತಿದ್ರು. ಮೋಕ್ಷಿತ್ ಅವರಿಗೆ ಒಂದೊಂದ್ಸಲ ಅಂದ್ರೆ ಒಂದು ಯಾವ್ದು ಅವರಿಗೆ ಹೇಳಿರೋ ಪ್ರಕಾರ ಆ ಕೆಂಪು ಗುಲಾಬಿ ಮತ್ತು ಕಪ್ಪು ಗುಲಾಬಿ ಅಂತ ಬಂದಾಗ, ಕೆಂಪು ಗುಲಾಬಿ ಮಂಜು ಅವರು ಗೌತಮಿ ಕೊಡ್ತಾರೆ, ಗೌತಮಿ ಅವರು ಮಂಜು ಅವ್ರಿಗೆ ಕೊಡ್ತಾರೆ, ಎಲ್ರು ಅವ್ರವ್ರಿಗೆ ಕೊಡ್ತಾರೆ. ಬಟ್ ಮೋಕ್ಷಿತ್ ಅವ್ರಿಗೆ ಯಾರು ಕೊಡುದಿಲ್ಲ. ಈ ವಿಚಾರವಾಗಿ ಅವರು ಎಲ್ಲೋ ಒಂದ್ ಕಡೆ ಇವರು ಕಾರ್ನರ್ ಆದ್ರಿ ಅನ್ನೋ ತರ ಅನ್ಸ್ಬಿಟ್ಟು ಅಲ್ಲಿಂದ ಬ್ರೇಕ್ ಆಗಿ ಈ ಕಡೆ ಬಂದು ಒಂದು ನಾಮಿನೇಷನ್ ವಿಚಾರಕ್ಕೆ ಅಂತ ಬಂದಾಗ ನೈಟ್ ಕೂತ್ಕೊಂಡು ಮಾತಾಡ್ತಿರ್ತಾರೆ ಚೈತ್ರ ಅವರು, ತ್ರಿವಿಕ್ರಮ್ ಅವರು ಎಲ್ಲ.
ಅಲ್ಲಿ ಮಾತಾಡ್ತಿರುವಾಗ ಏನೋ ಒಂದು ವಿಷಯ ಶೇರ್ ಆಗಿ ಅಲ್ಲಿಂದ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ ಅವ್ರದ್ದು. ಆಮೇಲೆ ಅವರು ಒಂದು ಮೋಕ್ಷಿತ ಅವ್ರಿಗೆ ಅಂದ್ರೆ ನಾನು ಹೀಗೆ ಅಂದ್ರೆ ಹೀಗೆ ಅದೊಂದು ಲಗಾಮ್ ಇಟ್ಕೊಂಡು ಇರ್ತಾರೆ. ಅದು ನಾನ್ ಕೂಡ ಕೆಲವೊಂದ್ಸಲ ಹೇಳಿದ್ದಿದೆ, ಮಂಜು ಅವ್ರು ನೀವ್ ಅಂದ್ಕೊಂಡಾಗಲ್ಲ, ಬಹುಶಃ ನೀವು ಮಂಜು ಅವ್ರನ್ನ ಹೇಟ್ ಮಾಡ್ತಿರ್ಬೋದು, ಆದ್ರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆ ತಂಗಿ ಅಥವಾ ಏನೋ ಒಂದು ಬಾಂಧವ್ಯ, ಆ ಸೆಂಟಿಮೆಂಟ್ ಇನ್ನೂ ಇದೆ, ನಿಮ್ಮ ಬಗ್ಗೆ ಆ ರೀತಿಯಾಗಿ ಹೋಗ್ತಾನೆ ಇಲ್ಲ ಅನ್ನೋ ತರ. ಇಲ್ಲ, ನಂಗೆ ಅವರಿಂದ ಹರ್ಟ್ ಆಗಿದೆ, ಅದನ್ನ ನಾನು ಸಹಿಸಲ್ಲ. ಈವನ್ ನಾನ್ ದೂರದಲ್ಲೇ ನಿಂತ್ಕೊಂಡು ನಂಗೆ ಮಂಜು ಅವರು ಗೊತ್ತು. ಮಂಜು ಅವರು ಆಟದ ವಿಚಾರಕ್ಕೆ ಬಂದಾಗ ಅಥವಾ ಏನಾದ್ರು ಪರ್ಸನಲ್ ಆಗಿ ಮಾತಾಡಿದಾಗ ಆ ಮಾತಲ್ಲಿ ಹೇಳಿ ಹೋಗ್ತಾರೆ, ಆಮೇಲೆ ಬಂದು ಸರಿ ಹೋಗ್ತಾರೆ. ಅವರಿಗೆ ನನ್ನಿಂದ ಬೇಜಾರಾಗಿದೆ, ಸಾರಿ ಅಂತ. ಆ ವ್ಯಕ್ತಿತ್ವ ನಂಗೆ ದೂರದಲ್ಲಿ ನಿಂತೆ ಗೊತ್ತಾಗಿದೆ. ಮೋಕ್ಷಿತ್ ಅವರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಆಲ್ಮೋಸ್ಟ್ ಅವ್ರದ್ದು ಇಡೀ ಆಟ 75% ಆಲ್ಮೋಸ್ಟ್ ದ್ವೇಷ ಮಾಡೋದ್ರಲ್ಲೇ ಅವರು. ನಂಗೆ ಆಗ ಅನಿಸ್ತು, ಈಗ ಮಂಜು ಅವರು ನನಗೆ ಒಂದು ಸಣ್ಣ ನನ್ನ ಮಗುಗೆ ನಾನು 4 ತಿಂಗಳಾಗಿದೆ 3 ತಿಂಗಳಾಗಿದೆ ವಿಶಸ್ ಮಾಡಿದಾಗ, ಎಲ್ರು ಸೇರಿ ವಿಶಸ್ ಮಾಡಿದಾಗ, ನಿನ್ನ ಅಪ್ಪನನ್ನ ಚೆನ್ನಾಗಿ ನೋಡ್ಕೋತೀವಿ ಪ್ರಸಿದ್ಧಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗಿ ಈಚೆ ಬಂದ ನಂತರ ನಂದು BB ಪಾಯಿಂಟ್ಸ್ ಅನ್ನ ಕರೀತಾರೆ. ನಾನು ಆಗ ಕೊಡಿ ಮಂಜು ಅವರೇ ಅಂತಂದಾಗ, ನಿನ್ನ ಮಗಳಿಗೆ ಹೇಳಿದ್ನಲ್ಲ BB ನಿನ್ನ ಅಪ್ಪನ ಚೆನ್ನಾಗಿ ನೋಡ್ಕೋತೀನಿ ಅಂತ, ಅದಿದೆ ಅಂತ ಅಂದ್ರು. ನನ್ಗದು ತುಂಬಾ ಬೇಜಾರಾಯ್ತು. ನನಗೆ ಆ ಟಾಸ್ಕ್ ಅಲ್ಲಿ BB ಪಾಯಿಂಟ್ಸ್ ಕದ್ದಿದ್ ನಂಗೆ ಬೇಜಾರಾಗಿಲ್ಲ, ಅದು ನನ್ನ ಬೇಜವಾಬ್ದಾರಿ ಅಂತ ನಾನ್ ಕಾಪಾಡ್ಕೋಬೇಕಿತ್ತು ಅಂತ ಅನಿಸ್ತು. ಆ ಮಾತು ಹರ್ಟ್ ಆಯ್ತು. ಅದಕ್ಕೆ ನಾನು ಮಂಜು ಅವ್ರ ಹತ್ರ ಹೋಗಿ ಹೇಳ್ತೇನೆ, ನೀವ್ ಇದರಿಂದ ಕ್ಯಾಪ್ಟನ್ ಆಗ್ತೀರಾ, ಕ್ಯಾಪ್ಟನ್ ಆಗಿ, ಏನ್ ಬೇಜಾರಿಲ್ಲ, ಆದ್ರೆ ಆ ಮಾತು ಏನಿದೆ ಅದು ಹರ್ಟ್ ಆಯ್ತು ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ ಮಗ ಬಿಡ್ಲೇ ಇಲ್ಲ ಅವರು, ಈಚೆ ಬಂದು ಮಗ ನಿಜವಾಗ್ ನಾನು ಆ ಇಂಟೆನ್ಷನ್ ಅಲ್ಲಿ ಹೇಳಿದಲ್ಲ. ಅವರೊಂದು ಸಿನಿಮ್ಯಾಟಿಕ್ ಅಲ್ಲಿ ಡೈಲಾಗ್ ಹೊಡಿಬೇಕು ಅಂತ ಹೇಳಿ ಆ ಕ್ಷಣಕ್ಕೆ ಹೊಡಿತಾರೆ. ಅದು ಬಿಟ್ಟು ಈಚೆ ಬಂದ್ರೆ ಇಮಿಡಿಯೇಟ್ ಆಗಿ ಸಾರಿ ಕೇಳೋ ಮನುಷ್ಯ ಅವ್ರು. ನಂಗೆ ಆವಾಗ ಮಂಜು ಏನು ಅಂತ ಗೊತ್ತಾಯ್ತು. ಮಂಜು ಅವರಿಗೆ ಆ ಅಗ್ರೆಷನ್, ಕೋಪ ಏನೇ ಇರ್ಬೋದು ಆ ಕ್ಷಣಕ್ಕೆ ಇರುತ್ತೆ, ಅದು ಬಿಟ್ರೆ ತಣ್ಣಗಾಗ್ತಾರೆ. ಮೋಕ್ಷಿತ್ ಅವರು ಅದನ್ನ ಅರ್ಥ ಮಾಡಿಲ್ಲ. ಮೋಕ್ಷಿತ್ ಅವ್ರದ್ದು ಇನ್ನೊಂದು ದೊಡ್ಡ ಮೇಜರ್ ಮಿಸ್ಟೇಕ್, ನಾನು ನಾಮಿನೇಷನ್ ಕೂಡ ಕೊಡ್ಬೇಕಾದ್ರೆ ರೀಸನ್ ಕೊಟ್ಟಿದ್ದೆ. ಒಂದು ಬಾಲ್ ಟಾಸ್ಕ್ ಅಂತ ಬಂದಾಗ ಕಿತ್ಕೊಳ್ಳೋ ಆಗಿಲ್ಲ ಅಂತಂದಾಗ ಅದಕ್ಕೆ ಕಿತ್ಕೊಳಕ್ ಹೋಗಲ್ಲ, ಅದೇ ಯಾರೋ ಒಂದು ಹೌದು ಎಸ್ತಿದನ್ನ ಅದು ಬೇರೆಯವರಿಗೆ ಕಿತ್ಕೊಂಡಿದ್ದಲ್ವಾ. ಬೇರೆ ಈಗ ನಾನೀಗ ತೆಗ್ದಿರೋದನ್ನ ಬೇರೆಯವ್ರದ್ದು ಕಿತ್ಕೊಳಕ್ ಹೋಗಲ್ಲ. ಟಾಸ್ಕ್ ಬುಕ್ ಅಲ್ಲಿ ಇರುತ್ತೆ ಕಿತ್ಕೊಂಡು ನಿಮ್ಮ ಆಟ ಆಡಿ ಅಂತ. ನಾನು ಈಗ ಕಿತ್ಕೊಂಡು ಅಲ್ಲಿ ಬಾಲ್ ಎಲ್ಲ ಬಿದ್ದಿದ್ರೆ ಅದನ್ನ ಎಕ್ತೀರಾ ಅಂದ್ರೆ, ನಾನು ಕದ್ದಿರೋನ ವಸ್ತುನ ನೀವು ಕದೀತಿದ್ದೀರಿ, ಕದಿಯಕ್ ಹೋಗ್ತಿಲ್ಲ ಅನ್ನೋ ತರ ಆಗಿಲ್ವಾ ಅನ್ನೋ ತರ ಹೇಳಿದೆ. ಅದು ಇಲ್ಲ, ನನ್ಗೆ ಇನ್ನೊಬ್ಬರಿಗೆ ತೊಂದರೆ ಮಾಡಿ ಆಟಾಡೋದು ನನ್ನ ವ್ಯಕ್ತಿತ್ವ ಅಲ್ಲ ಅಂತ. ನಂಗೆ ವ್ಯಕ್ತಿತ್ವ ಅಲ್ಲ ಅಂತ ಬೇಕಾದ್ರೆ ಹೇಳಿ, ಆದ್ರೆ ವ್ಯಕ್ತಿತ್ವ ಅಲ್ಲ ಅನ್ನೋದ್ರ ಬದಲು ಇದು ನನ್ನ ಆಟ, ನನ್ನ ಸ್ಟ್ರಾಟಜಿ ಅಂತ ಹೇಳಿ ನಾನು ಒಪ್ಕೋತೀನಿ. ಇದು ನನ್ನ ವ್ಯಕ್ತಿತ್ವ ಅಂದಾಗ ನನ್ನ ವ್ಯಕ್ತಿತ್ವದ ಮೇಲೆ ಪ್ರಶ್ನೆ ಬರುತ್ತೆ. ಆದ್ರೆ ನಮ್ಗೆ ಯಾರಿಗೂ ವ್ಯಕ್ತಿತ್ವ ಇಲ್ವಾ ಅಂತ. ಈ ಸ್ವಾಭಿಮಾನ ಮತ್ತೆ ವ್ಯಕ್ತಿತ್ವ ಅಂತ ಹೇಳೋ ಇದ್ರಲ್ಲಿ ಅವ್ರು ಕ್ಯಾಪ್ಟನ್ಸಿನೂ ಕಳ್ಕೊಂಡ್ರು, ಮತ್ತೆ ಯುವರಾಣಿ ಅನ್ನೋ ಒಂದು ಆಪ್ಷನ್ ಕಳ್ಕೊಂಡ್ರು. ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಅಲ್ಲ ಅನ್ನೋ ಒಂದು ಇದರಿಂದ ನಾನು ಅವರು ಟಾಪ್ 6ಗೆ ಹೋಗೋದು ಬೇಡ ಅನ್ನೋ ತರ ನಾನು ನಾಮಿನೇಷನ್ಗೆ ರೀಸನ್ ಕೊಟ್ಟೆ. ನೀವು ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗೆ ಆಟ ಆಡ್ತಿಲ್ಲ, ಅದಕ್ಕೆ ಅದನ್ನ ತುಂಬಾ ಸಲ ಅವ್ರಿಗೆ ನಾಮಿನೇಟ್ ಮತ್ತೆ ಹೀಗೆ ಕೂತಾಗ ಹೇಳಿದೀನಿ. ಅವರು ಅದನ್ನ ರಿಸೀವ್ ಮಾಡ್ಕೊಳ್ಳಕ್ಕೆ ಬರಲಿಲ್ಲ. ಆಮೇಲೆ ನಾನು ಅದನ್ನ ಹೇಳಿದಾಗ ಅದು ನನ್ನ ಒಪಿನಿಯನ್ ಅಂತ ಹೇಳ್ತೀನಿ. ಈವನ್ ಅವ್ರು ಲಾಸ್ಟ್ ಬರ್ಬೇಕಾದ್ರೆ ಧನರಾಜ್ ಮತ್ತು ನನ್ನ ವಿಷಯದಲ್ಲಿ ಅಷ್ಟಕ್ಕಷ್ಟೇ ಅವ್ರಿಗೆ ಹೇಳಿದ ಅರ್ಥ ಆಗುದಿಲ್ಲ ಅನ್ನೋ ತರ ನಾನು ಅದನ್ನು ಹೇಳಿದೆ. ಅದು ಬಂದಿದೆ ಇಲ್ಲ ಗೊತ್ತಿಲ್ಲ, ಅಷ್ಟಕ್ಕಷ್ಟೇ ಅಂತ ಹೇಳ್ಬೇಡಿ, ಅಷ್ಟಕ್ಕಷ್ಟೇ ಅಂತ ಹೇಳ್ಬೇಡಿ, ನಾನು ಹೇಳಿರೋದು ನನ್ನ ಒಪಿನಿಯನ್, ನಾನು ಹೊರಗಡೆ ಹೋದಾಗ್ಲೂ ನಿಮ್ ಜೊತೆ ಅಷ್ಟೇ ಚೆನ್ನಾಗಿ ಮಾತಾಡ್ಬೇಕು ಅಂತ ಇಷ್ಟಪಡೋನು ಅಂತ. ಆ ವಿಚಾರವಾಗಿ ನನಗೆ ಬೇಡ ಅನಿಸ್ತು ಅಷ್ಟೇ. ಓಕೆ, ಈಗ ಫೈನಲಿ ಈಗ 6 ಜನ ಇದ್ದಾರೆ, ಯಾರು ಟಾಪ್ 3 ಇರ್ತಾರೆ ನಿಮ್ ಪ್ರಕಾರ? ಯಾರು ಇರ್ಬೇಕು? ಹನುಮಂತನ ಟಾಪ್ 2 ಅಲ್ಲಿ ತಂಗಿ ಜಿಂಕೆ. ಯಾರು ಇರ್ಬೇಕು ಅಂದ್ರೆ 3 ಅಲ್ಲಿ ರಜತ್. ಓಕೆ, ಯಾರು ವಿನ್ ಆಗ್ಬೇಕು, ಯಾರು ಆಗ್ತಾರೆ ನಿಮ್ ಪ್ರಕಾರ? ವಿನ್ ಆಗ್ಬೇಕು ಹನುಮಂತನ, ವಿನ್ ಆಗ್ತಾರೆ ಹನುಮಂತನ, ಅವರೇ ಆಗ್ತಾರೆ. ಬೇರೆ ಏನು ಆಪ್ಷನ್ ಬರ್ತಾ ಇಲ್ಲ ತಲೆಗೆ ನಿಮಗೆ?
ಅದೇ ಈಗ ಪ್ಯಾಟರ್ನ್ ಅಂತ ಸುಮಾರು ಸಲ ಬರುತ್ತೆ ಆಕ್ಚುಲಿ. ಕಿಚ್ಚ ಸುದೀಪ್ ಅವ್ರು ಯೂಸ್ ಮಾಡ್ತಾರೆ ಗೊತ್ತಾ ವೀಕೆಂಡ್ ಅಲ್ಲಿ, ಯಾವ್ದೋ ಈಗ ಚೈತ್ರ ಅವ್ರ ವಿಷಯಕ್ಕೆ ಪ್ಯಾಟರ್ನ್ ಕಾಣ್ತಾ ಇತ್ತು ಅಂದ್ರೆ ತರ್ಸ್ಡೇ ಅಂದ್ರೆ ಅವರಿಗೆ ಹುಷಾರಿಲ್ದಿರೋ ತರ ಆಡೋದು ಆ ತರದೆಲ್ಲ. ಈಗ ನಮಗೂ ಅಂದ್ರೆ ಆಡಿಯನ್ಸಿಗೆ ಏನ್ ಪ್ಯಾಟರ್ನ್ ಕಂಡಿದೆ ಅಂತಂದ್ರೆ ಯಾರೆಲ್ಲ ತುಂಬಾ ಸಾಫ್ಟ್ ಆಗಿ ಅಂದ್ರೆ ಅಗ್ರೆಸಿವ್ ಆಗಿ ಆಟ ಆಡದೇನೆ ತುಂಬಾ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಸ್ಪೋಕನ್ ಆಗಿ ಯಾರೆಲ್ಲ ಇದ್ರು, ಧರ್ಮ ಅವರು, ಅನುಷಾ ಅವರು, ಹಾಗೆ ಶಿಶಿರ್ ಅವರು, ನೆಕ್ಸ್ಟ್ ಈಗ ನೀವು, ಅವರೆಲ್ಲ ಮನೆಗೆ ಹೋಗಿದ್ದಾರೆ. ತುಂಬಾ ಅಗ್ರೆಸಿವ್ ಆಗಿ ಆಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ಕೊಂಡು ತುಂಬಾ ಅಗ್ರೆಷನ್ ಆಗಿ ಬಿಹೇವ್ ಮಾಡ್ಕೊಂಡಿರುವಂತಹ ಕಂಟೆಸ್ಟೆಂಟ್ಸ್ ಎಲ್ಲ ಈಗ ಸದ್ಯಕ್ಕೆ ಫೈನಲ್ ವೀಕಲ್ಲಿ ಇದ್ದಾರೆ ಅನ್ನೋ ರೀತಿ ಆಕ್ಚುಲಿ ಪ್ಯಾಟರ್ನ್ ಕಂಡಿದೆ. ಅದೇ ಈಗ ನಾನು ಯಾವ್ದೆಲ್ಲ ಹೆಸರು ಹೇಳಿದೆ, ಧರ್ಮ ಅವರು, ಅನುಷಾ ಅವರು, ಶಿಶಿರ್ ಅವರು ಆ ತರ ಏನೂ ಮಾಡಿಲ್ಲ. ಅವ್ರ ಪಾಡಿ ಅವ್ರು ಆಟ ಆಡ್ಕೊಂಡು ಚೆನ್ನಾಗಿದ್ರು. ವ್ಯಕ್ತಿತ್ವದಲ್ಲಿ ಅವರಿಗೆ ತುಂಬಾನೇ ಒಂದು ಅಗ್ರ ಸ್ಥಾನ ಕೂಡ ಸಿಕ್ಕಿದೆ, ಇನ್ಕ್ಲೂಡಿಂಗ್ ಯು. ಇವಾಗ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಸೊ ವ್ಯಕ್ತಿತ್ವಗಳ ಆಟದಲ್ಲಿ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ವಾಗಾದ್ರೆ? ಧರ್ಮ ಅವ್ರನ್ನ ಧರ್ಮರಾಯ ಅಂತ ಅವರು, ತ್ರಿವಿಕ್ರಮ್ ಅವರು, ಮಂಜು ಅವರು, ರಜತ್ ಹನುಮಂತ್ ಇದ್ದಾರೆ ಅಫ್ಕೋರ್ಸ್. ಮತ್ತೆ ಯಾರು ಇಲ್ಲ ಅನ್ನೋದು ಪ್ಯಾಟರ್ನ್ ಆಗಿ ಕಾಣಿಸಿದೆ ಅಂತ ನೀವ್ ಹೇಳ್ತೀರ. ಬಟ್ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಬಹುಶಃ ನಾನೇನಾದ್ರೂ ತಪ್ಪು ಮಾಡಿಲ್ಲ ಅಂದ್ರೆ ಆ ಟಾಪ್ 6 ಅಲ್ಲಿ ನಾನು ಇರ್ತಿದ್ನೋ ಏನೋ. ಅವಾಗ ಇದು ಉಲ್ಟಾ ಪಲ್ಟಾ ಆಗ್ತಿತ್ತು. ವ್ಯಕ್ತಿತ್ವಗಳ ಆಟದಲ್ಲಿ ಟಾಸ್ಕ್ ಅಲ್ಲಿ ತಪ್ಪು ಮಾಡಿದ್ ಮ್ಯಾಟರ್ ಆಗುತ್ತೆ. ಹಾಗಾದ್ರೆ ವ್ಯಕ್ತಿತ್ವ ಚೆನ್ನಾಗಿರೋದು ಮ್ಯಾಟರ್ ಆಗಲ್ಲ. ಸ್ವಾಭಿಮಾನ ಅಂದ್ರೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗ್ತದೆ ಅನ್ನೋದು ಕೂಡ. ನಾನು ಹೊರಗಡೆ ಎಲಿಮಿನೇಷನ್ ಆಗಿ ಬಂದಾಗ್ಲೂ ಸುದೀಪ್ ಸರ್ ಹತ್ರ ಕೇಳಿದೆ, ನಾನು ಆಕ್ಚುಲಿ ಅದೇ ರಿಗ್ರೆಟ್ ಅಲ್ಲಿ ಬಂದೆ. ಹೊರಗಡೆ ಬೇರೆ ತರ ತಪ್ಪಾಗಿ ಕಂಡಿರ್ಬೋದು ಅಂತ. ಆ ತಪ್ಪಾಗಿ ನೀವು ಕಂಡಿಲ್ಲ, ಅದ್ರ ಬಗ್ಗೆ ರಿಗ್ರೆಟ್ ಇಲ್ಲ ಅಂತ ಪಡ್ಬೇಡಿ ಅಂತ ಅಂದ್ರು. ಓಕೆ, ಇಷ್ಟರವರೆಗೆ ಆಟ ಆಡಿರೋ ಆಟದನ್ನು ನೋಡಿ ನನ್ನ ಈ ಡಿಸಿಷನ್ಗೆ ತಂದಿದ್ದೆ ಅನ್ನೋ ತರ ಅನ್ಕೊಂಡು. ಸೊ ಫೈನಲಿ ಕಿಚ್ಚ ಸುದೀಪ್ ಅವ್ರಿಗೆ ನೀವು ಅಂದ್ರೆ ಮುಂದೆ ಸಜೆಷನ್ಸ್ ಕೂಡ ನಿಮ್ಮನ್ನ ಕೇಳ್ಬೋದಲ್ವಾ ಅನ್ನೋ ತರ ಎಲ್ಲ ನೀವು ಕೇಳಿದ್ರಿ. ಆಕ್ಚುಲಿ ಅಲ್ಲಿ ಮಾತಾಡಿ ಬರುವಾಗಿಲ್ಲ ಅಂದ್ರೆ ನಿಮ್ ಸಜೆಷನ್ ಇರುತ್ತೆ, ನಿಮ್ಗೆ ಏನೋ ಒಂದು ಸಪೋರ್ಟ್ ಇರುತ್ತಲ್ವಾ ಅನ್ನೋ ತರ. ಹೌದು ಅಂತ ಹೇಳಿದ್ರು. ಸೊ ಪ್ರೇಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇಷ್ಟೊಂದೀಗ ಸಾಮಾನ್ಯ ಯೂಟ್ಯೂಬರ್ ಆಗಿ ಅಂದ್ರೆ ಏನೋ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿದ್ದವ್ರು ನೀವೀಗ. ಕಲರ್ಸ್ ಅವರು ಮತ್ತೆ ನಿಮಗೆ ಆಫರ್ಸ್ ಕೊಟ್ಟಿದ್ದಾರೆ, ಈಗ ಬೇರೆ ಬೇರೆ ವೇದಿಕೆಗಳನ್ನ ಕೊಟ್ಟಿದ್ದಾರೆ. ಇದರಿಂದ ಜನಕ್ಕೂ ಕೂಡ ಸಿಕ್ಕಾಪಟ್ಟೆ ಹತ್ರ ಆಗಿದ್ದೀರಾ. ಏನು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಅಭಿಮಾನಿಗಳಿಗೆ, ಹೊಸ ಅಭಿಮಾನಿಗಳು ಅಪಾರ್ಟ್ ಫ್ರಮ್ ಕಂಟೆಂಟ್ ಕ್ರಿಯೇಟರ್ಸ್ ಈಗ ಮನೆಗೆ ತಲುಪಿದ್ದೀರಾ ಈಗ? ಸೊ ಅವರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಈಗ ನಿನ್ನೆ ನಮ್ಮ ಎಪಿಸೋಡ್ ಬಂದು ನೀವು ಹೋಗಿರೋ ರೀತಿಗೆ ನೀವು ಹೋಗ್ಬಾರ್ದಿತ್ತು ಅನ್ನೋದು ಏನಿದೆ ಅದ್ರಲ್ಲಿ ನಂಗೆ ಅವ್ರದ್ದು ಪ್ರೀತಿ ಕಾಣಿಸ್ತಿದೆ. ಅಂದ್ರೆ ನನ್ನ ಮೇಲೆ ನನ್ನ ಖುಷಿನ ಅವ್ರ ಖುಷಿಯಾಗಿ ಕಾಣ್ಬೇಕು ಅಂತ ಬಯಸೋರು, ಅಥವಾ ನಂಗೆ ಎಲ್ಲೋ ಅನ್ಯಾಯ ಆಗಿದೆ ಅನ್ನೋ ತರ ಅವರು ಪರಿತಪಿಸೋ ರೀತಿ. ಅದಕ್ಕೆ ನಾನು ಎಷ್ಟು ಅಂದ್ರೆ ನನ್ನವರು ಅನ್ನೋ ತರ ಫೀಲ್ ಮಾಡ್ಕೊಂಡು ಪ್ರೀತಿಸ್ತಿದ್ದಾರೆ. ಅವರು ಆ ಪ್ರೀತಿಗೆ ನಾನು ಏನಾದ್ರು ಮುಂದೆ ಆ ರೀತಿನೇ, ಇದೊಂದು ದೊಡ್ಡ ಜವಾಬ್ದಾರಿ. ಈ ಜವಾಬ್ದಾರಿನ ನಾನು ಕಾಪಾಡ್ತಾ ಹೋಗ್ಬೇಕು. ಎಲ್ಲೂ ಕೂಡ ನಾನು ಕೆಲವೊಂದಿಗೆ ನಾನು ಸಣ್ಣ ಬಿಗ್ ಬಾಸ್ ಮನೇಲಿ ಆಗಿರೋ ಒಂದು ಕೆಲವು ಗೊತ್ತಿಲ್ಲದೇನು ದೊಡ್ಡ ತಪ್ಪಾಗಿ ಕಾಣಿಸುತ್ತೆ. ಅಂತ ತಪ್ಪುಗಳು ಮುಂದೆ ಅದು ರಿಪೀಟ್ ಆಗ್ಬಾರ್ದು. ಅಂತ ಜವಾಬ್ದಾರಿಗಳನ್ನ ನಾನು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡು ಮುಂದೆ ಆಮೇಲೆ ಇಲ್ಲಿ ಅವಕಾಶ ಸಿಕ್ಕಿರೋದು ಎಲ್ಲ ಕೂಡ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಅದ್ರಲ್ಲಿ ನಾನು ಮುಂದುವರಿಸ್ತಾ ಹೋಗ್ಬೇಕು. ಅದ್ರಲ್ಲಿ ನಾನೇನೋ ಒಂದು ಹೊಸ ಕಂಟೆಂಟ್ ತರ ಕ್ರಿಯೇಟ್ ಮಾಡ್ಬೇಕು. ನನ್ನ ಈಗ ಹೊಸ ಬಿಗ್ ಬಾಸ್ ಆಡಿಯನ್ಸ್ ಏನಿದ್ದಾರೆ ಅವರಿಗೆ ನನ್ ಮೊದ್ಲು ಏನು ಕಂಟೆಂಟ್ ಕೊಡ್ತಿದ್ದೆ ಅದ್ರಲ್ಲಿ ನನ್ನ ಒಂದು ಏನು ಕಂಟೆಂಟ್ ತರ ಇರುತ್ತೆ ಅದನ್ನ ಇಷ್ಟಪಡ್ತಿದ್ರು. ಇಲ್ಲೂ ಕೂಡ ಅವರು ನನ್ನನ್ನ ಅಷ್ಟೇ ಇಷ್ಟಪಡೋ ತರ ಮಾಡ್ಬೇಕು ಅನ್ನೋದೊಂದಿದೆ. ಮತ್ತೊಂದು ದೊಡ್ಡ ಪ್ಲಾನ್ ಇದೆ. ಆ ಪ್ಲಾನ್ ಪ್ರಕಾರ ಒಂದಷ್ಟು ನಂದು ವರ್ಕಿಂಗ್ ಪ್ರೋಸೆಸ್ ಇದೆ. ಅದೇನಾದ್ರು ಆದ್ರೆ ನಾನು ಅನೌನ್ಸ್ ಮಾಡ್ತೇನೆ. ಅದು ಅನೌನ್ಸ್ ಮಾಡೋವರೆಗೂ ವೇಟ್ ಮಾಡ್ಬೇಕಷ್ಟೇ. ಮತ್ತೆ ಅಷ್ಟು ಸಿನಿಮಾ ಎಲ್ಲ ಬಂದ್ರೆ ಮಾಡ್ಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಧನರಾಜ್ ಅವರೇ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ನಮ್ಮ ಜೊತೆಗೆ. ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫಸ್ಟ್ ಶುರು ಹೇಗಿತ್ತಂದ್ರೆ ನೀವು ಮಾರಾಮಾರಿ ಅನ್ನೋದು ಇತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ ಜೊತೆನು ನಿಮ್ಮ ಎಲ್ಲಾ ಪ್ರೋಗ್ರಾಮ್ ನ ನೋಡ್ತಿದ್ವಿ. ನೀವು
ನಿಮ್ ಜೊತೆ ಇದ್ರು ಕೂತ್ಕೊಂಡು ಮಾತಾಡೋದು ಒಂಥರ ಸ್ಪೆಷಲ್ ಅನಿಸ್ತು. ನೀವು ಒಬ್ಬ ಆಂಕರ್ ಆಗಿ ತುಂಬಾ ಚೆನ್ನಾಗಿ ಒಂದು ಪ್ರತಿಯೊಂದು ಶೋನ ಮಾಡ್ತಿರೋ ರೀತಿ ನಂಗೆ ವೈಯಕ್ತಿಕವಾಗಿ ಇಷ್ಟ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಧನರಾಜ್ ಅವರೇ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಧನರಾಜ್ ಆಚಾರ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.